ಮಂಡ್ಯ ನಗರದ ರಹಿತ ಸಭಾಂಗಣದ ಬಳಿ ಇರುವ ರಾಷ್ಟ್ರಕವಿ ಕುವೆಂಪು ಪ್ರತಿಮೆಗೆ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನ ಪ್ರಯುಕ್ತ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ವಿವಿಧ ಸಂಘಟನೆಗಳು, ಪದಾಧಿಕಾರಿಗಳು ಮಾಲಾರ್ಪಣೆ ಮಾಡಿ ಗೌರವಿಸಿದರು. ಜಿಲ್ಲಾಡಳಿತ ಹಾಗೆ ಸಿಒ ಮೇಡಮ್ ಮತ್ತು SP ಸರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮತ್ತೆ ನಮ್ಮ ಕನ್ನಡದ ಶಕ್ತಿ ಕುವೆಂಪು ಅವರ ಹೆಸರಿನಲ್ಲಿ ವಿಶ್ವ ಮಾನವ ದಿನಾಚರಣೆ ಅವರ ಜನ್ಮದಿನ ಮಂಡ್ಯ ಜಿಲ್ಲೆಯ ಡಾಕ್ಟರ್ ಕುಮಾರ್ ಸರ್ ಬಂದಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಜಿಟಿ ವೀರಪ್ಪ ಮಾತನಾಡಿ, ವಿಶ್ವಕ್ಕೆ ಮಾದರಿಯಾಗುವ ಕೊಡುಗೆಗಳು, ಆದರ್ಶಗಳು, ಚಿಂತನೆಗಳು, ಮೌಲ್ಯಗಳನ್ನು ರಾಷ್ಟ್ರಕವಿ ಕುವೆಂಪು ಅವರು ನೀಡಿದ್ದಾರೆ. ಅವೆಲ್ಲವನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ವಿಶ್ವಕವಿ ಕುವೆಂಪು ಅವರ 121ನೇ ಜನ್ಮದಿನೋತ್ಸವ. ಮಹಾಕವಿ ಕುವೆಂಪು ಅವರು ಜಗತ್ತಿನಲ್ಲೇ ಪ್ರಮುಖವಾದಂಥ ಒಂದು ತತ್ವವನ್ನು ಇಡೀ ಜಗತ್ತಿಗೆ ಅಗತ್ಯವಾದಂತಹ ಒಂದು ವಿಶ್ವಮಾನವ ತತ್ವವನ್ನು ಅವರು ಹೇಳಿದರು. ಇಡೀ ಮಾನವೀಯತೆಯನ್ನು ಎತ್ತಿಡಿದಂತಹ ಮಹಾಕವಿ ಕುವೆಂಪು ಅವರು. ಕುವೆಂಪು ಅವರ ವಿಶ್ವಮಾನವ ಗೀತೆ ಇಡೀ ಭಾರತ ಸಾಹಿತ್ಯದ ಲೋಕದಲ್ಲೇ ಒಂದು ಅದ್ವಿತೀಯವಾದಂತಹ ಗೀತೆ ಆಗ್ತದೆ. ಯಾಕೆಂದರೆ ಆ ವಿಶ್ವಮಾನವ ಒಂದು ಭಾವನೆ ಏನಿದೆ ಅದು ಕುವೆಂಪು ಅವರ ವ್ಯಕ್ತಿತ್ವವನ್ನು ಹರಿಸುವಂಥದ್ದಾಗಿದೆ. ಇವತ್ತು ಕುವೆಂಪು ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಕೂಡ ಕವನ, ಕತೆ, ಕಾವ್ಯ, ಕಾದಂಬರಿ, ಮಹಾಕಾವ್ಯ, ಹೀಗೆ ಸಾಹಿತ್ಯದ ಎಲ್ಲ ಪ್ರಕಾರಗಳು ಕೂಡ ಕೃತಿ ರಚನೆ ಮಾಡಿದಂತಹ ಏಕೈಕ ಕವಿ ಮಹಾಕವಿ ಕುವೆಂಪು ಅವರು. ಯಾಕೆಂತಂದರೆ ಬಹುಶಃ ಇಷ್ಟು ಎಲ್ಲ ಪ್ರಕಾರ ಒಬ್ಬೊಬ್ಬರು ಒಂದೊಂದು ಪ್ರಕಾರದಲ್ಲಿ ಪ್ರಸಿದ್ಧರಾಗಿರ್ತಾರೆ. ಆದರೆ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿಯೂ ಕೂಡ ಕೃತಿ ರಚನೆ ಮಾಡಿ ಎಲ್ಲದರಲ್ಲೂ ಕೂಡ ಶ್ರೇಷ್ಠತೆಯನ್ನು ಮೆರೆದಂಥವ್ರು. ಮಹಾ ಕಾದಂಬರಿಗಳಾಗಲಿ, ಮಹಾಕಾವ್ಯ ಆಗಲಿ, ನಾಟಕಗಳಾಗಲಿ, ಹೀಗೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅತ್ಯುತ್ತಮ ಕೃತಿಗಳನ್ನು ರಚನೆ ಮಾಡಿದಂತಹ ಮಹಾಚೇತನ ಮಹಾಕವಿ ಕುವೆಂಪು ಅವರು. ಮಹಾಕವಿ ಕುವೆಂಪು ಅವರಿಗೂ ಮಂಡ್ಯಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಯಾಕೆ ಅಂತಂದರೆ ಮೊಟ್ಟ ಮೊದಲಿಗೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಾಗ ಇಡೀ ರಾಜ್ಯದಲ್ಲಿ ಮೊದಲು ಸನ್ಮಾನಿಸಿದ್ದು ಮಂಡ್ಯದ ಕರ್ನಾಟಕ ಸಂಘ. ಸುಮಾರು 56-57ರಲ್ಲಿ ಬಹುಶಃ ಇಡೀ ಕುವೆಂಪು ಅವತ್ತು ಅವ್ರು ಹೇಳ್ಕೊಳ್ತಾರೆ, ಹೂವು ಕೂಡ ಭಾರ ಅಂತೇಳಿ ಇವತ್ತು ನನಗೆ ಗೊತ್ತಾಯ್ತು. ಯಾಕಂದರೆ ಹೂವು ಅಗರ ಅನ್ಕಟ್ಟಿದೆ, ಆದ್ರೆ ಹೂವು ಕೂಡ ಅಂದರೆ ಎಷ್ಟು ಗಾತ್ರದ ಹೂವಿನ ಹಾರವನ್ನು ಅವತ್ತು ಮಂಡ್ಯದ ಜನ ಕುವೆಂಪುಗೆ ಮಾಲಾರ್ಪಣೆ ಮಾಡಿದ್ರು ಅಂತಕ್ಕಂಥದ್ದು ನೆನಪು. ಹಾಗಾಗಿ ನಿರಂತರವಾಗಿ 5 ದಶಕಗಳಿಗೂ ಹೆಚ್ಚು ಕಾಲ ಕುವೆಂಪು ಅವರು ಸಾಹಿತ್ಯ ಮಂಡ್ಯದಲ್ಲಿ ಪ್ರಭಾವಿತರ. ಯಾಕೆಂತಂದರೆ ಒಂದು ಸೆಕ್ಯುಲರ್ ಧೋರಣೆ ಇರ್ತಕ್ಕಂಥದ್ದು, ಒಂದರ ಜನಪರ ಚಳುವಳಿಗಳು, ಜನಪರ ಸಂಘಟನೆಗಳು ಇವೆಲ್ಲವೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಈ ಥರ ನಡೀತಾ ಇರಲಿಕ್ಕೆ ಕಾರಣ ಕುವೆಂಪು ಅವರ ಒಂದು ವೈಚಾರಿಕ ನಿಲುವುಗಳು. ಅದರಿಂದ ಪ್ರಭಾವಿತರಾದಂಥ ಮಂಡ್ಯ ಜನ ಇವತ್ತು ಕುವೆಂಪು ಅವರನ್ನು ನಿರಂತರವಾಗಿ ನಾವು ಸ್ಮರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಂಘಟನೆಗಳು, ಸಾಹಿತ್ಯ ಪರಿಷತ್ತು ಎಲ್ಲವೂ ಕೂಡ ಮಹಾಕವಿ ಕುವೆಂಪು ಅವರನ್ನು ಸ್ಮರಣೆ ಮಾಡ್ತಕ್ಕಂಥದ್ದು ಒಂದು ಅದ್ವಿತೀಯವಾದಂಥ ವಿಚಾರವಾಗಿದೆ. ಎಲ್ಲ ಗೆಳೆಯರಿಗೂ ನನ್ನ ನಮಸ್ಕಾರ ಹೇಳಮ್ಮ. ಹರ್ಷ ಪಣ್ಣೆದೊಡ್ಡಿ ಅಭಿನಂದನಾ ನುಡಿಗಳನ್ನಾಡಿದರು. ನಮಸ್ಕಾರ. ಏನು ಈ ದಿವಸ ವಿಶ್ವಕವಿ ಕುವೆಂಪು ಅವರ 121ನೇ ಜನ್ಮದಿನಾಚರಣೆ ಕಾರ್ಯಕ್ರಮ ಈ ದಿವಸ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಈ ಒಂದು ಮಾಲಾರ್ಪಣೆ ಮಾಡುವುದರ ಮೂಲಕ ನಾವು ಕುವೆಂಪು ಅವರಿಗೆ ಒಂದು ಸ್ಮರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ. ಈ ಸಂದರ್ಭದಲ್ಲಿ ಹಿರಿಯರು ಹಾಗೂ ಮಾಜಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ವೀರಪ್ಪಣ್ಣವರು ಆಗಮಿಸಿ ಕುವೆಂಪು ಅವರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಮೂಡಿಸಿದ್ದಾರೆ.
ಹಾಗೂ ಈ ಸಂದರ್ಭದಲ್ಲಿ ಇಲ್ಲಿಗೆ ಆಗಮಿಸಿರುವಂಥ ಎಲ್ಲ ನಮ್ಮ ಕನ್ನಡ ಅಭಿಮಾನಿಗಳಿಗೆ, ಎಲ್ಲ ಮುಖಂಡರಿಗೆ, ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಿ ಇನ್ನೆರಡು ಮಾತು. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಸಿಇಒ ಕೆಆರ್ ನಂದಿನಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಮುಖಂಡರುಗಳಾದ ಅಂಜನಾ ಶ್ರೀಕಾಂತ್, ಎಲ್ ಕೃಷ್ಣ, ರಂಗಸ್ವಾಮಿ, ಎಲ್ ಸಂದೇಶ್, ಕೃಷ್ಣೇಗೌಡ, ಬಸವರಾಜು ಮತ್ತಿತರರಿದ್ದರು. ದಲಿತ ಸಮುದಾಯ ಸಂಘಟನೆಗಳ ಅಭಿನಂದನಾ ಸಮಿತಿ, ಪ್ರಗತಿಪರ ಸಂಘಟನೆಗಳು ಮತ್ತು ದಲಿತ ಸಂಘಟನೆಗಳ ವತಿಯಿಂದ ಕಾಂಗ್ರೆಸ್ ಸರ್ಕಾರದಲ್ಲಿ ವಿವಿಧ ನಿಗಮ ಮಂಡಳಿಗಳಲ್ಲಿ ಅಧಿಕಾರ ಪಡೆದ ದಲಿತ ಮುಖಂಡರಿಗೆ ಅಭಿನಂದನಾ ಸಮಾರಂಭ ನಗರದ ಕಲಾಮಂದಿರದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ದೀಪ ಬೆಳಗಿಸಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಅಂಬೇಡ್ಕರ್ ರಚಿಸಿರುವ ಸಂವಿಧಾನ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ. ಆ ಸಂವಿಧಾನದಿಂದಲೇ ಕಾಂಗ್ರೆಸ್ ಪಕ್ಷ ಜನರ ಆರ್ಥಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಬದುಕಿನ ಬಗ್ಗೆ ಸಮತೋಲನ ಕಾಪಾಡಿಕೊಂಡು ಬರುತ್ತಿದೆ. ಪರಿಶಿಷ್ಟ ಸಮುದಾಯಗಳ ಅಭಿವೃದ್ಧಿಗೆ 18% ಅನುದಾನ ಇಟ್ಟದ್ದೇ ಕಾಂಗ್ರೆಸ್ ಸರ್ಕಾರ ಎಂದು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಸಮರ್ಥಿಸಿಕೊಂಡರು. ಮಾತನಾಡುವವರು ಒಂದು ವರ್ಗವಾದರೆ ಕೆಲಸ ಮಾಡುವವರು ಒಂದು ವರ್ಗ. ನಾವು ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದೇವೆ. ಬಿಜೆಪಿ ಜನತಾದಳ ಸುಳ್ಳು ಹೇಳುತ್ತಾ ಸಾಗಿದ್ದಾರೆ ಎಂದು ಕಿಡಿಕಾರಿದರು. ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಜಾರಿಗೆ ತಂದಿದೆ, ಆದರೆ ಬಿಜೆಪಿ ಜನತಾದಳ ಪಕ್ಷಗಳು ಟೀಕೆ ಮಾಡುತ್ತಿವೆ. ಟೀಕೆ ಮಾಡಲು ಮೈತ್ರಿ ಪಕ್ಷಗಳಿಗೆ ನೈತಿಕತೆ ಇಲ್ಲ ಎಂದರು. ನಮ್ಮ ಸರ್ಕಾರವನ್ನು ನಂಬಿ ಪ್ರೀತಿ ವಿಶ್ವಾಸವಿಟ್ಟರೆ ಅಭಿವೃದ್ಧಿ, ಸಮುದಾಯದ ಸಬಲೀಕರಣವಾಗಲಿದೆ. ಇದರ ಬಗ್ಗೆ ಎಲ್ಲರೂ ಚಿಂತಿಸಬೇಕಿದೆ. ಕಾಂಗ್ರೆಸ್ ಸರ್ಕಾರದಿಂದ ಕಡುಬಡವರಿಗೆ ಅನುಕೂಲವಾಗಿದೆ. ಮಂಡ್ಯ ಎಂದರೆ ಬರೀ ಒಕ್ಕಲಿಗರಲ್ಲ, ಎಲ್ಲಾ ಸಮುದಾಯದವರು ಒಗ್ಗಟ್ಟನೊಂದಿಗೆ ಸಾಗಬೇಕಿದೆ ಎಂದು ಹೇಳಿದರು. ಬಿಜೆಪಿಯವರಿಗೆ, ದಲಿತ ಮತ್ತು ಜೆಡಿಎಸ್ನವರಿಗೆ ಭಾಳ ಈಸಿ ನಮ್ಮನ್ನು ಬ್ಲೇಮ್ ಮಾಡೋದಷ್ಟೇ, ಯಾವುದೋ ಒಂದು ಸುಳ್ಳು ಹೇಳೋದಷ್ಟೇ. ಅದು ಟಿ ವಿನಲ್ಲಿ ದೊಡ್ಡದಾಗಿ ಬಂದ್ಬಿಡುತ್ತೆ. ಸತ್ಯ ಮಾಡಿರೋದನ್ನು ಒಂದು ಗಂಟೆ ಹೇಳಿದ್ರು ಒಂದು ನಿಮಿಷ ಬರೋಲ್ಲ. ಯಾವುದೋ ಒಂದು ಬಾಂಬ್ ಹಾಕ್ದಂಗೆ ಒಂದು ಸುಳ್ಳು ಹೇಳಿಬಿಟ್ರೆ ಅದು ದಿವಸ ಎಲ್ಲ ಓಡುತ್ತೆ ಟಿ ವಿ. ಇದನ್ನು ನಾವು ಅದನ್ನು ಮಾಡೋದ, ಇದನ್ನು ಮಾಡೋದ, ನಾವು ಅದರಿಂದ ಲಾಭನ ಇದರಿಂದ ಲಾಭನ ಅಂತ ನೋಡ್ಬೋದು. ಹೆಂಗೂ ನಿನ್ನ ಪತ್ರಕರ್ತ, ದಲಿತ ಮುಖಂಡ ಎರಡೂ ಇದೆಯಾ ಅಂತ ಹೇಳಿದ್ರು. ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟ ಪಕ್ಷ. ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ರವನ್ನು ಗುರುತಿಸಿ ಸಂವಿಧಾನವನ್ನು ಬರೀಲಿಕ್ಕೆ ಇವತ್ತೆಲ್ಲ ಈ ಸಂವಿಧಾನವನ್ನು ಪ್ರಪಂಚ ಒಪ್ಪುವಂಥ ಸಂವಿಧಾನವನ್ನು ಕೊಡಲಿಕ್ಕೆ ಈ ರಾಷ್ಟ್ರದ 135 ಕೋಟಿ ಜನರಿಗೆ ನ್ಯಾಯ ಸಿಗಲಿಕ್ಕೆ ಕಾರಣ ಅಂಬೇಡ್ಕರ್ ಅವರ ಸಂವಿಧಾನ. ಅದಕ್ಕೆ ಆ ಸಂವಿಧಾನವನ್ನು ಬರೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಅದನ್ನು ಸಹ ನಾನು ಅವತ್ತು ಅಂಬೇಡ್ಕರ್ ಅವರಿಗೆ ಈ ಜವಾಬ್ದಾರಿ ಕೊಡದೇ ಇದೆ ಏನು ಆಗ್ತಿತ್ತು ಅಂತ ನೀವು ಯೋಚನೆ ಮಾಡಿ. ಇವತ್ತು ಮಹಾ BJP JDS ಅವರು ಹೇಳ್ತಾರಲ್ಲ ಕಾಂಗ್ರೆಸ್ ಪಕ್ಷ ಅಂತ. ಅವತ್ತು ಇದೇ ಅಂಬೇಡ್ಕರ್ ಅವ್ರನ್ನ ಆ ಜವಾಬ್ದಾರಿ ಕೊಡದೇ ಇದ್ದರೆ ಈ ರೀತಿ ಸಂವಿಧಾನ ಬರ್ತಿತ್ತ, ನಮ್ಮೆಲ್ಲರಿಗೂ ನ್ಯಾಯ ಸಿಗ್ತಿತ್ತ? ಇದನ್ನು ಸಹ ಅವ್ರು ಆಲೋಚನೆ ಮಾಡಬೇಕಲ್ಲ. ಅವ್ರ ಮಗಕ್ಕೆ ಕೇಳಬೇಕಲ್ಲ. ನೀವು ಯಾರೇ ಹೇಳಲ್ಲ. ಅದ್ಯಾಕೋ ಏನೋ ಗೊತ್ತಿಲ್ಲ. ಕಾಂಗ್ರೆಸ್ ಪಕ್ಷನ ಬೈದರೆ ಕ್ಲಾಪ್ಸ್ ಹೊಡಿತೀರ, ಯಾರನ್ನ ಹಾಕ್ತೀರ ಬೇಡ, ನಡೆಯೋ ಕಾಲ ಎಳೆದುತ್ತೆ. ಇವತ್ತು ಎಲ್ಲ ಸಮುದಾಯವನ್ನು ಅಧಿಕಾರದಲ್ಲಾಗಲಿ, ರಾಜಕೀಯ ಸ್ಥಾನಮಾನ ಆಗಲಿ, ಆರ್ಥಿಕ ಸಬಲೀಕರಣ ಆಗಲಿ, ಎಲ್ಲರ ಶಿಕ್ಷಣ, ಬದುಕು ಎಲ್ಲವನ್ನು ಸಮತೋಲನವಾಗಿ ಏನಾದರೂ ಮಾಡ್ತಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅನ್ನೋದನ್ನು ನೀವು ಮೂಲತಃ ಅರ್ಥ ಮಾಡಿ. ಇಡೀ ದೇಶದಲ್ಲಿ 18% ಅನುದಾನವನ್ನು ನಿಮ್ಮ ಸಮುದಾಯದ ಅಭಿವೃದ್ಧಿಗೆ, ನಿಮ್ಮ ಸಮುದಾಯಕ್ಕೆ ಖರ್ಚು ಮಾಡಬೇಕು ಅನ್ನೋಂಥ ಇಟ್ಟಂಥದ್ದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ
ಕೋಮುವಾದಿ ಪಕ್ಷ ಮತ್ತು ಅವರಿಗೆ ಬೆಂಬಲಿಸ್ತಾ ಇರೋರು ಇವತ್ತವರೆಗೂ ಈ ಜಿಲ್ಲೆಯಲ್ಲಿ ಒಂದೇ ಒಂದು ಡೈರೆಕ್ಟ್ರು, ಸಣ್ಣ ಡೈರೆಕ್ಟ್ರು ಕೂಡ ಇವತ್ತವರೆಗೂ ಮಾಡಿಲ್ಲ, ಮಾಡೋದು ಇಲ್ಲ. ಬಂದಾಗ ಭಾಷಣ ಮಾಡೋದು, ಪ್ರೆಸ್ ಮೀಟ್ ಮಾಡೋದು, ಬೈಯೋದು, ಹೋಗೋದು, ಬರೋದು, ನಿಮ್ಮನ್ನೆಲ್ಲ ವೋಟಿಂಗ್ ಮಿಷನ್ ಹಾಕಿ ಮಾಡ್ಕೊಳ್ಳೋದು. ಇವತ್ತೇ ಒಂದು ಸಂಕಲ್ಪ ಮಾಡಿ ಅಂಬೇಡ್ಕರ್ ಅವರ ವಿಜಯೋತ್ಸವ, ಇವತ್ತು ಗೋರೆಗಾಂವ್ ಭೀಮಾ ವಿಜಯೋತ್ಸವದ ಇವತ್ತೊಂದು ದಿನ ಒಳ್ಳೆ ದಿನ. ಇವತ್ತು ನೀವು ಒಂದು ಪ್ರತಿಜ್ಞೆಯನ್ನ ಮಾಡಬೇಕು. ನಾವು ಕಾಂಗ್ರೆಸ್ ಪಕ್ಷ ಜೊತೆ ಇರ್ತೀವಿ, ನಮ್ಮ ಪ್ರತಿ ಮತ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹಾಕ್ತೀವಿ. ಜನತಾದಳ ಬಿಜೆಪಿಗೆ ಒಂದು ಮತ ಹಾಕಿದ್ರು ಕೂಡ ನಾವು ಸೂಸೈಡ್ ಮಾಡ್ಕೊಂಡಂಗೆ. ಅವ್ರು ಕೇವಲ ಭಾಷಣ, ಪ್ರೆಸ್ ಮೀಟು, ವೋಟ್ ಹಾಕ್ಸ್ಕೊಳಕ್ ಮಾತ್ರ ನಮ್ಮನ್ನ ಬಳಸ್ಕೊಳ್ತಾರೆ. ಅಧಿಕಾರ ಯಾವತ್ತೂ ಕೊಡಲ್ಲ ಅಂತ ಇವತ್ತವರೆಗೂ ಕೊಟ್ಟಿಲ್ಲ, ಮುಂದೇನೂ ಕೊಡಲ್ಲ. ಕೊಡುವಂತ ಮನಸ್ಥಿತಿ ಅವ್ರಿಗೆ ಇನ್ನೂ ಇಲ್ಲ. ಕೊಟ್ರೆ ಅವ್ರಿಗೆ ಹೊಟ್ಟೆ ಕಿಚ್ಚು. ನಮಗಿಂತ ಇವ್ರು ಅಧಿಕಾರಕ್ಕೆ ಬಂದ್ಬಿಟ್ರಲ್ಲ, ನಮ್ಮ ಮುಂದೆ ಇವ್ರು ಸರ್ಕಾರಿ ಕಾರಲ್ಲಿ ಓಡಾಡ್ಬಿಟ್ರಲ್ಲ. ವಿಜಯಲಕ್ಷ್ಮಿ ಅವರು ಕೊಟ್ಬಿಟ್ರೆ ನಮ್ಮ ಮುಂದೆ ಸರ್ಕಾರಿ, ನಾನು ಪ್ರೈವೇಟ್ ಕಾರಲ್ಲಿ ಓಡಾಡ್ತೀನಿ, ನಮ್ಮ ಮೂಡ ಅಧ್ಯಕ್ಷರು ಗೌರ್ಮೆಂಟ್ ಕಾರಲ್ಲಿ ಓಡುತ್ತಾರೆ. ಇದು ಪ್ರಜಾಪ್ರಭುತ್ವದ ಬ್ಯೂಟಿ, ಇದು ಪ್ರಜಾಪ್ರಭುತ್ವದ ಸೌಂದರ್ಯ. ಇದು ಜನತಾದಳ ಬಿಜೆಪಿಯವರು ಯಾರು ಮಾಡಲ್ಲ. ಈ ಮಂಡ್ಯವನ್ನ ಮಂಗಳೂರು ಮಾಡಬೇಕು ಅಂತ ಹೇಳ್ತಾರೆ. ಯಾವ ಲೀಡ್ರು ಮಕ್ಕಳು ಹೋಗಿ ಅಲ್ಲಿ ಗುಂಡೆಯಲ್ಲಿ ಬಲಿಯಾಗಿರೋರೆಲ್ಲ ಹಿಂದುಳಿದವರು, ದಲಿತರ ಮಕ್ಕಳು. ಆ ಮಂಡ್ಯ ಮಂಗಳೂರು ಆಗ್ಬೇಕಾ? ನೀವು ಅವ್ರು ಬಂದಾಗ ಕತ್ತು ಕಾರ್ಯಕರ್ತರಿಗೂ ಧನ್ಯವಾದ ಹೇಳುತ್ತೇನೆ ಎಂದರು. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹಾಗೂ ಈ ದೇಶ ಕಂಡಂತ ಅತ್ಯಂತ ಎತ್ತರದ ನಾಯಕರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆರವರು ಹಾಗೂ ಸೋನಿಯಾಜಿರವರು ಹಾಗೂ ರಾಹುಲ್ ಗಾಂಧಿರವರು ಕರ್ನಾಟಕ ಕಂಡಂಥ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯಜಿರವರು ಹಾಗೂ ನಮ್ಮ ಕ್ರಿಯಾಶೀಲ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ಜಿರವರು, ಈ ಜಿಲ್ಲೆಯ ನಾಯಕರಾದಂಥ ಸನ್ಮಾನ್ಯ ಚಲುವರಾಯ ಸ್ವಾಮೀಜಿರವರು ಈ ಎಲ್ಲ ಸಮುದಾಯಗಳ ಮುಖಂಡಗಳನ್ನು ಐಡೆಂಟಿಫೈ ಮಾಡಿ ಕೊಟ್ಟಿರತಕ್ಕಂಥದ್ದು ಇವರಿಗೆ ನಾವು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ರಾಜಕಾರಣದಲ್ಲಿ ಒಂದಷ್ಟೇ ಕೇಳಲ್ಪಡ್ತಾ ಇದ್ದಂಥದ್ದು, ರಾಜಕಾರಣಿಗಳ ಮಕ್ಕಳಷ್ಟೇ ರಾಜಕಾರಣಿಗಳಾಗಬೇಕು, ಬೇರೆಯವರು ಆಗಬಾರ್ದು ಅನ್ನುವಂಥ ಬಹಳಷ್ಟು ಸಂದರ್ಭಗಳೆಲ್ಲವನ್ನೂ ಕೂಡ ಬದಿಗಿಟ್ಟು ಶ್ರೀಸಾಮಾನ್ಯನೂ ಕೂಡ ಒಂದಲ್ಲ ಒಂದು ಅಧಿಕಾರವನ್ನು ಪಡಿಬೋದು ಅನ್ನೋದಕ್ಕೆ ನಮ್ಮ ಎದುರುಗಡೆ ಸಾಕ್ಷಿರುವಂಥವ್ರು ನನ್ನ ನೆಚ್ಚಿನ ನಾಯಕರಾದಂಥ ರವಿಕುಮಾರಣ್ಣ ಅವರು. ಅವರೇಗೆ ಶ್ರೀಸಾಮಾನ್ಯರು ಕೂಡ ಅಧಿಕಾರವನ್ನು ಪಡೆಯುವರು, ಹಾಗೆ ಮತ್ತೊಬ್ಬನು ಕೂಡ ನಾನು ಹುಟ್ಟಾಕಿ ಸಾಮಾನ್ಯನೂ ಕೂಡ ಅಧಿಕಾರ ಕೊಡ್ತೀನಿ ಅಂತೇಳಿ ಬಿಂಬಿಸುವಂಥ ಮೂಲಕ ನನ್ನನ್ನು ಒಂದು ಈ ಹುದ್ದೆಗೆ ತರುವಂಥಕ್ಕೆ ಪ್ರಯತ್ನವನ್ನು ಮಾಡಿ ಇದರಲ್ಲಿ ಕೂಡ ಸಫಲರಾಗಿ, ಜೊತೆಗೆ ಒಂದಷ್ಟು ಒಳ್ಳೆಯ ಕೆಲಸವನ್ನು ಮಾಡಬೇಕು, ಸಮುದಾಯವನ್ನು ನಾನು ಕಾಪಾಡ್ತೇನೆ, ಇಡೀ ನಿಮ್ಮ ಸಮುದಾಯದ ಒಟ್ಟಿಗೆ ಇರ್ತೇನೆ ಅಂತ ಹೇಳುವ ಸಂದೇಶವನ್ನು ಕೊಟ್ಟಂಥ ನನ್ನ ನಾಯಕರಾದಂಥ ರವಿಕುಮಾರಣ್ಣ ಅವರಿಗೆ ಹಾಗೂ ಇದಕ್ಕೆ ಬೆಂಬಲವಾಗಿ ನಿಂತಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚಲುವರಾಯ ಸ್ವಾಮಿ ಅವರಿಗೆ ತುಂಬು ಹೃದಯದ ನಮನಗಳನ್ನ ಸಲ್ಲಿಸುವುದರ ಜೊತೆಗೆ ಇಡೀ ನಮ್ಮ ನಾಯಕರಾದಂಥ ರವಿ ಅಣ್ಣವರನ್ನು ಸಂದೇಶವನ್ನು ಕೊಟ್ಟಿರು. ಮಂಡ್ಯ ಜಿಲ್ಲೆಯಲ್ಲಿ ಇರುವಂಥ ಎಲ್ಲ ದಲಿತ ಸಮುದಾಯದ ನಾಯಕರುಗಳೆಲ್ಲರೂ ಕೂಡ ಒಗ್ಗೂಡಿಸಿ ಒಂದು ಸಂಘಟನೆಯನ್ನು ಮಾಡುವಂಥ ಜವಾಬ್ದಾರಿ ನಿನ್ನ ಹೆಗಲ ಮೇಲಿದೆ. ನನಗೆ ಸರ್ಕಾರ ಬಂದ ತಕ್ಷಣ ನಮ್ಮ ಉಸ್ತುವಾರಿ ಮಂತ್ರಿಗಳಾದಂಥ ಚಲುವರಾಯ ಸ್ವಾಮಿ ಅವ್ರನ್ನ ಯಾವಾಗಲೂ ನಾನು ಕೇಳ್ಕೊತಾ ಇದ್ದೆ, ಸರ್ ನಮಗೆ ಒಂದು ಅಧಿಕಾರ ಕೊಡಿ ಸರ್, ನಮ್ಮ ಜನಾಂಗಕ್ಕೆ ಒಂದು ಅಧಿಕಾರ ಕೊಟ್ಟೇ ಇಲ್ಲ, ಇವರಿಗೂ ಸಿಕ್ಕಿಲ್ಲ ಅಂತ ನಾನು ಮೊದಲೇ ಒಂದು ಕಳೆದ ಸರ್ಕಾರದಿಂದಲೇ ನಾನು ಮೂಡ ಅಧ್ಯಕ್ಷರ ಸ್ಥಾನ ಕೇಳ್ಕೊಂಡಿದ್ದೆ, ಅದು ನನಗೆ ಸಿಗಲಿಲ್ಲ. ಆದರೆ ನಿಮಗೆ ಬೇರೆ ಯಾವುದಾದ್ರೂ ಕೊಡ್ತೀವಮ್ಮ ಅಂತ ನನಗೆ ಭರವಸೆ ಕೊಟ್ಟಿದ್ದರು ಚಲುವರಾಯ ಸ್ವಾಮಿಯವರು. ಅದನ್ನು ಈಡೇರಿಸಿದ್ದಾರೆ. ನನಗೆ ಉನ್ನತವಾದ ಸ್ಥಾನವನ್ನೇ ಕೊಟ್ಟಿದ್ದಾರೆ, ಒಳ್ಳೆಯ ಇಲಾಖೆ ಸ್ಥಾನವನ್ನೇ ಕೊಡಿಸಿದ್ದಾರೆ.
ಆದ್ದರಿಂದ ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ನನಗೆ ಎಲ್ರಿಗೂ ಧನ್ಯವಾದ ತಿಳಿಸಿ ಅಷ್ಟೇ ಸಾಕು ಅಂತ ಹೇಳಿದ್ರು. ಹಾಗೆ ನಮ್ಮ ರವಿಕುಮಾರ್ ಗಣಿಗಾರ್ ಅವರು ಕೇಳ್ಕೊಂಡ ತಕ್ಷಣ ನನಗೆ ಒಂದು ಲೆಟ್ರ್ ಕೊಟ್ಟರು, ನೀನು ಮುಖ್ಯಮಂತ್ರಿಗಳಿಗೆ ನಾನು ಶಿಫಾರಸು ಮಾಡಿದ್ದೀನಮ್ಮ ಅಂತ ಲೆಟ್ರ್ ಕೊಟ್ಟಿದ್ರು. ಅವರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ. ಆಮೇಲೆ ಕಾರ್ಯಕ್ರಮದಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಗುರುಪ್ರಸಾದ್ ಕೆರಗೋಡು, ಪತ್ರಕರ್ತ ಸೋಮಶೇಖರ್ ಕೆರಗೋಡು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್, ಉಪಾಧ್ಯಕ್ಷ ವಿಜಯಕುಮಾರ್ ಚಂದಗಾಲು, ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಶೈಲೇಂದ್ರ, ದಸಂಸ ಮುಖಂಡರಾದ ಹನಕರೆ ಗಂಗರಾಜು, ನರಸಿಂಹಮೂರ್ತಿ, ಎಂವಿ ಕೃಷ್ಣ, ಉದ್ಯಮಿ ಮಧು, ಮುಡಾ ನಿರ್ದೇಶಕರಾದ ಇದ್ರಿಸ್ ಖಾನ್, ಕಮಲಮ್ಮ, ನಗರಸಭೆ ಮಾಜಿ ಸದಸ್ಯ ಮಹೇಶ್ ಕೃಷ್ಣ, ಕೃಷ್ಣಮೂರ್ತಿ, ಕೊಮ್ಮೇರಹಳ್ಳಿ ಮೋಹನ್ ಸೇರಿದಂತೆ ನೂರಾರು ಕಾರ್ಯಕರ್ತರು, ಮುಖಂಡರು ಭಾಗವಹಿಸಿದ್ದರು. ನವೆಂಬರ್ ಕ್ರಾಂತಿ, ಸಂಕ್ರಾಂತಿ ಕ್ರಾಂತಿ, ಯುಗಾದಿ ಕ್ರಾಂತಿಯೂ ಇಲ್ಲ. 2028ಕ್ಕೆ ನಾವೇ ಕಾಂಗ್ರೆಸ್ ಕ್ರಾಂತಿಯನ್ನು ಎಬ್ಬಿಸುತ್ತೇವೆ, ಅಧಿಕಾರವನ್ನು ಹಿಡಿಯುತ್ತೇವೆ ಎಂದು ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದರು. ನಗರದ ಕಲಾಮಂದಿರದಲ್ಲಿ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕ್ರಾಂತಿಯ ವಿಚಾರವನ್ನು ನಾವು ಮಾಧ್ಯಮಗಳಲ್ಲಿ ನೋಡುತ್ತಿದ್ದೇವೆ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಎಂದು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಈಗಾಗಲೇ 10 ಸಲ ಹೇಳಿದ್ದಾರೆ. ಪಕ್ಷದ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿದ್ದೇವೆ. ಆದರೆ ಅವರು ಯಾವಾಗ ಸಿಎಂ ಬದಲಾವಣೆ ಮಾಡ್ತಾರೋ ಗೊತ್ತಿಲ್ಲ ಎಂದರು. ಮುಖ್ಯಮಂತ್ರಿಗಳು ಪಕ್ಷದ ಹೈಕಮಾಂಡ್ ಜೊತೆ ಮಾತನಾಡುತ್ತಾರೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಕುಳಿತು ಚರ್ಚೆ ಮಾಡಿ ತೀರ್ಮಾನ ಮಾಡುತ್ತಾರೆ. ಪಕ್ಷದ ನಿರ್ಧಾರಕ್ಕೆ ಬದ್ಧರಾಗಿದ್ದೇವೆ ಎಂದು ಹೇಳಿದರು. ಕಾನೂನು ಎಲ್ಲರಿಗೂ ಒಂದೇ. ಒಕ್ಕೂಟ ವ್ಯವಸ್ಥೆಯಲ್ಲಿ ಬೇರೆ ರಾಜ್ಯಗಳಲ್ಲಿ ಬೇರೆ ರಾಜ್ಯದವರು ಇರುತ್ತಾರೆ. ನಾವು ಕೇರಳಕ್ಕೆ ಹೋಗಿ ಮನಸ್ಸಿಗೆ ಬಂದಂತೆ ಮಾಡುವುದಕ್ಕೆ ಆಗುತ್ತಾ? ಕಾನೂನಿನ ವ್ಯವಸ್ಥೆಯಲ್ಲಿಯೇ ನಾವು ಇರಬೇಕು ಎಂದು ಕೇರಳ ಸಿಎಂಗೆ ತಿರುಗೇಟು ನೀಡಿದರು. ನಾವೀಗ ಎಲ್ಲರೂ ಕೇಳೋದು ಬಿಟ್ಬಿಡ್ತೀವಿ, ಸಿಎಂ ಅವ್ರನ್ನ ಅಥವಾ ನಮ್ಮ ಲೀಡರ್ಗಳನ್ನ ಟಿವಿಲಿ ನೋಡ್ಬಿಡೋದು. ಯಾಕೆಂದ್ರೆ ನೀವು ಸೆಕೆಂಡ್ ಕೊಡ್ತೀರಿ. ಅದು ಹೆಂಗಪ್ಪ ಲೀಡ್ರ್ ಯಾರು ಕೊಟ್ಟ ನೋಡ್ರಿ. ಸಿಎಂ 10 ಸಲ ಹೇಳಾಯ್ತು, DCM 10 ಸಲ ಹೇಳಾಯ್ತು, ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಅಂತ. ಒಂದ್ ನಿಮಿಷ ಕೇಳು. ರೀಶಫಲ್ಲು ಅಟ್ಟೆ, ರೀಶಫಲ್ಲು ಮುಖ್ಯಮಂತ್ರಿ ಮತ್ತು ಪಕ್ಷ ಅವರಿಬ್ಬರು ಮಧ್ಯದಲ್ಲೇ ತೀರ್ಮಾನ. ಅವ್ರು ಯಾವಾಗ ಪಕ್ಷ ಜೊತೆ ಮಾತನಾಡಿ ಮುಖ್ಯಮಂತ್ರಿ ಮಾಡ್ತಾರೋ ಅವಾಗ ರೀಶಫಲ್ ಮಾಡ್ತಾರೋ, ಎಕ್ಸ್ಪೆನ್ಷನ್ ಮಾಡ್ತಾರೋ, ಇನ್ನೊಂದು ಮಾಡ್ತಾರೋ, ಅದು ಏನಿದ್ರು ಅದು ಅಧಿಕಾರ ಮುಖ್ಯಮಂತ್ರಿಗಳಿಗಿದೆ. ಮುಖ್ಯಮಂತ್ರಿಗಳು ಪಕ್ಷದ ವರಿಷ್ಠರ ಜೊತೆ ಮಾತಾಡ್ತಾರೆ. ಎಲ್ಲ ನವೆಂಬರ್ ಆಗೋಯ್ತಲ್ಲ ಬಿಡು. ಸಂಕ್ರಾಂತಿಗೂ ಇಲ್ಲ, ನವೆಂಬರ್ಗೂ ಇಲ್ಲ, ಯುಗಾದಿಗೂ ಇಲ್ಲ, ನೆಗೆಟಿವ್ ಇಲ್ಲ. 28ಕ್ಕೆ ಕ್ರಾಂತಿ ಎಬ್ಬಿಸ್ತೀವಿ. ನಡ್ರಿ. ಸಿದ್ದರಾಮಯ್ಯನವರು ಹೇಳ್ತಾ ಇರುವಂತದ್ದು ರಾಹುಲ್ ಗಾಂಧಿ ಹೇಳಿದ್ರೆ ಅಂತ. ಹಂಗಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪಾತ್ರ ಏನು ಅನ್ನುವಂಥದ್ದು ಇಲ್ಲಿ ಸರ್. ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ನಾನು ಮತ್ತು ರಾಹುಲ್ ಗಾಂಧಿಯವರು ಮೇಡಮ್ಮು ಕೂತು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ವಿ. ಅದು 1 ನಿಮಿಷ ಕೇಳಿ. ಯಾವುದೇ ಪಕ್ಷ ಉಳಿಬೇಕು ಅಂದ್ರೆ, ಈಗ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೆ, ನನ್ನ ತೀರ್ಮಾನ ಅಂದ್ಬಿಟ್ರೆ ನನ್ನ ಜೊತೆ ಶಾಸಕರಿದ್ದಾರೆ, ನನ್ನ ಜೊತೆ ಪಕ್ಷ ಇದೆ. ಪಕ್ಷ ಶಾಸಕರು ಜೊತೆನಲ್ಲಿ ನಾನು ತೀರ್ಮಾನ ಮಾಡಿದ್ರೆ ಮಾತ್ರ ಪಕ್ಷ ಉಳಿಯುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಬ್ಬರೇ ತೀರ್ಮಾನ ಮಾಡ್ತಾರ, ಅದಕ್ಕೋಸ್ಕರ ಅವ್ರು ಹೇಳಾರಷ್ಟೇ. ಅಲ್ಲ, ಸಿದ್ದರಾಮಯ್ಯನವರು ಹೇಳ್ತಾ ಇರೋದು ರಾಹುಲ್ ಗಾಂಧಿ ತೀರ್ಮಾನ ಅಲ್ರಿ. ಖರ್ಗೆ ಅವರೇ ಹೇಳಿದ್ರಲ್ರಿ, ನಾನು ಹೈಕಮಾಂಡ್ ಅಂದ್ರೇನು, ನಮ್ಮ ಪಕ್ಷದಲ್ಲಿ ನಂಬರ್ 1 ಮಲ್ಲಿಕಾರ್ಜುನ್ ಖರ್ಗೆ, ಅದಕ್ಕಿಂತ ಚೇರ್ಮನ್ ಆಗಿರೋರು ಮೇಡಮ್ ಇದ್ದಾರೆ, ಜೊತೆಗೆ ರಾಹುಲ್ ಗಾಂಧಿ ಇದ್ದಾರೆ. ಅವ್ರು 3 ಜನ ನಮ್ಮ ಪಕ್ಷಕ್ಕೆ ಹೈಕಮಾಂಡ್. ಅವ್ರು 3 ಜನ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ ಎಂದಾಗ ಅದಕ್ಕೋಸ್ಕರ ಖರ್ಗೆ ಅವ್ರ ಹತ್ರ ಮಾತಾಡಿದೀವಿ. ಆದರೆ ರಾಹುಲ್ ಗಾಂಧಿ ಅವರು ಯಾವತ್ತು ಕೂತ್ಕೊಂಡು 3 ಜನ ತೀರ್ಮಾನ ಮಾಡ್ತಾರೆ ಅದು ಅಂತ ಹೇಳಿರ್ತಾರೆ. ಅದನ್ನು ನೀವು ಹಂಗಂದಿರ್ತೀರಿ. ಯಾರು ಒಪಿನಿಯನ್ ಕೇಳಲ್ಲ. ಪಕ್ಷ, ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಅಧ್ಯಕ್ಷರು ಅವರೇ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಎಲ್ಲ ಚೆನ್ನಾಗಿದೆ. ಮಂಡ್ಯದಲ್ಲಿ ಕೈಗಾರಿಕೆ ಸ್ಥಾಪನೆಗೆ ಜಾಗದ ವಿಚಾರದಲ್ಲಿ ಹಗ್ಗಜಗ್ಗಾಟ ನಡೆಯುತ್ತಿರುವ ಸಂದರ್ಭದಲ್ಲಿ ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಸಚಿವ ಎನ್ ಚಲುವರಾಯಸ್ವಾಮಿ ಸಿಡಿಮಿಡಿಕೊಂಡ ಘಟನೆ ನಡೆಯಿತು. ಎಚ್.ಡಿ. ಕುಮಾರಸ್ವಾಮಿಯವರು ಜಾಗ ಬೇಕು ಎಂದು ಯಾರಿಗೂ ಅರ್ಜಿ ನೀಡಿಲ್ಲ. ಅದರ ಬಗ್ಗೆ ನೀವು ಏಕೆ ಕುಮಾರಸ್ವಾಮಿಯವರನ್ನು ಪ್ರಶ್ನೆ ಮಾಡಿಲ್ಲ ಎಂದು ಮರುಪ್ರಶ್ನೆ ಹಾಕಿದರು. ಯಾವ ಕಂಪನಿಯವರು ಜಾಗ ಬೇಕು ಎಂದು ಅರ್ಜಿ ಹಾಕಿದ್ದಾರೆ ತೋರಿಸಿ ಎಂದರು. ಸಚಿವ ಎಂಬಿ ಪಾಟೀಲ್ ಅವರು ಏನು ಹೇಳಿದ್ದಾರೆ ಎಂಬುದು ಗೊತ್ತಿಲ್ಲ. ಮಂಡ್ಯ ವಿಚಾರಕ್ಕೆ ಅದು ಸಂಬಂಧಿಸಿದ್ದಲ್ಲ, ಅದನ್ನು ಅರ್ಥ ಮಾಡಿಕೊಂಡು ಮಾತನಾಡಬೇಕು. ಜಾಗಕ್ಕೆ ಅರ್ಜಿಯೇ ಸಲ್ಲಿಸಿಲ್ಲ ಎಂದರು. ಬಟ್ ಇನ್ನೊಂದ್ ದಿವಸ ಹೇಳಿದ್ರೆ ರೀ ಮರ್ಯಾದೆ ಹೋಗುತ್ತ್ರಿ. ಅವರೊಬ್ರು ಮಾಜಿ ಮುಖ್ಯಮಂತ್ರಿ ಸರಿಯಾಗಿ ಮಾತಾಡಕ್ ಹೇಳ್ರಿ ಸುಮ್ಮನೆ ಬಿಡ್ರಿ ಅಂತ. ನೀವ್ ನೋಡ್ರಿ, ನಾವು ಮಾತಾಡೋದು ನೀವು ಮಾಧ್ಯಮದವ್ರು ಬೇಜಾರು ಮಾಡ್ಕೊತೀರಾ. ಮತ್ತೆ ಹೇಳ್ತಾ ಇದ್ದೀನಿ, ಯಾವ ಸಂದರ್ಭದಲ್ಲಿ ಹೇಳಿದಾರ ಗೊತ್ತಿಲ್ಲ ರೀ. ಕೊಡ್ರಿ ಇಲ್ಲಿ ನನ್ಗೆ. ಯಾರು ಹೇಳವ್ರೆ? ಯಾರು? ಎಂಬಿ ಪಾಟೀಲ್ ಕುದ್ರಗುಂಡಿಯಲ್ಲಿ ಜಾಗ ಅಕ್ವೈರ್ ಮಾಡಕ್ ನೋಡಪ್ಪ, ಒಂದ್ ನಿಮಿಷ ರವೀಣ, ನೋಡಪ್ಪ ತಪ್ಪು ತಿಳ್ಕೊಬೇಡ ನೀನು. ಮಂಡ್ಯದಲ್ಲಿ ಒಂದ್ ನಿಮಿಷ ತಪ್ಪು ತಿಳ್ಕೊಬೇಡ.
ನಿಮ್ಮ ಬಗ್ಗೆ ನನಗೆ ತಪ್ಪಾಗುತ್ತೆ, ನಾನು ಮಾತಾಡೋದು ತಪ್ಪಾಗುತ್ತೆ. ದಯವಿಟ್ಟು ಬಿಡು ಅಂತ ಹೇಳಿದೆ. ದಯವಿಟ್ಟು ನೀವು ವೈಯಕ್ತಿಕ ತಗೊಂಡಿದ್ಯಾ? ಒಂದ್ ನಿಮಿಷ ಇರ್ರಿ. ಒಂದ್ ನಿಮಿಷ ನೋಡೇ, ಎಲ್ಲ ಒಟ್ಟಿಗೆ ಬಿದ್ರೆ ನಾನು ಹೇಳ್ತೀನಿ ಕೇಳಪ್ಪ, ನಾನು ನಿಮ್ಮಂಗೆ ಇದೇ ನೆಲದಲ್ಲಿ ಹುಟ್ಟಿರೋನು, ಸ್ವಲ್ಪ ಸರಿಯಾಗಿ ಮಾತಾಡ್ರಿ. ಎಷ್ಟ್ ಸಲ ಹೇಳ್ತಾರ್ರಿ ಅವ್ರಿಗೆ? ಬಂದಾಗ್ಲೂ ಅದೇ ಹೇಳ್ತಾರೆ, ಹೋದಾಗ್ಲೂ ಅದೇ ಹೇಳ್ತಾರೆ, ಅದೇ ಕೆಲ್ಸನೇನ್ರಿ? ಒಂದ್ ನಿಮಿಷ ದಯವಿಟ್ಟು ನಾನು ಹೇಳೋ ಗಂಟೆ ಕೇಳ್ಬೇಕಪ್ಪ. ಕೇಳಲ್ಲ ಅಂತ ಹೇಳು, ನಾ ಹೋಗ್ತೀನಿ. ನೀವ್ ಹೇಳಾಯ್ತಲ್ವಾ, ನಾನು ಉತ್ತರ ಹೇಳೋವರೆಗೂ ಸುಮ್ಮನೆ ಇರ್ಬೇಕು. ಸ್ವಲ್ಪ ಸಮಾಧಾನ, ನಾವು ಉತ್ತರ ಹೇಳೋವರೆಗೂ ಇರ್ರಿ. ನಾನು ಅದನ್ನೇ ಹೇಳ್ತಾ ಇದ್ದೇನೆ. ನೀವು ಮನುಷ್ಯರೇ ಅಲ್ಲ. ನಾನು ಒಂದ್ ನಿಮಿಷ, ನೀವ್ ಹೇಳ್ದಾಗ ಕೇಳಕ್ ಆಗಲ್ಲ ಕಣ್ರಿ. ನೀವ್ ಹೇಳ್ದಾಗ ಕೇಳಕ್ ಆಗಲ್ಲಪ್ಪ. ನೀವ್ ಹೇಳ್ದಾಗ ಕೇಳಕ್ ಆಗಲ್ಲ. ಯಾಕೆ ಕೇಳ್ಬೇಕು ನೀವು ಹೇಳ್ದಾಗೆ? ನೋಡ್ರಿ, ಇದೇ ಲಾಸ್ಟ್ ಇನ್ನೊಂದ್ ದಿವಸ ಈ ತರ ಮಾತಾಡಿದ್ರೆ ನೋಡಪ್ಪ, ನಿಮ್ಗೆ ಒಂದ್ ನಿಮಿಷ ಹುಡುಗರು, ಒಂದ್ ನಿಮಿಷ ಅವ್ರು ಏನ್ ಕೇಳೋದು? ತಾಳ್ಮೆ ಇದೆ, ಸುಮ್ಮನೆ ಮಾತಾಡ. ರಾಷ್ಟ್ರಕವಿ ಕುವೆಂಪುರವರ ಜನ್ಮದಿನಾಚರಣೆ ಹಿನ್ನೆಲೆ ಮಂಡ್ಯ ನಗರದ 15ನೇ ವಾರ್ಡ್ನ ಕುವೆಂಪು ನಗರದಲ್ಲಿ ಮುಡಾ ಅಧ್ಯಕ್ಷ ಬಿಪಿ ಪ್ರಕಾಶ್ ನೇತೃತ್ವದಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು. ಕುವೆಂಪು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಸಲ್ಲಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು. ನಂತರ ಮಾತನಾಡಿದ ಮುಡಾ ಅಧ್ಯಕ್ಷ ಬಿಪಿ ಪ್ರಕಾಶ್, ಕುವೆಂಪು ಅವರು ವಿಶ್ವಮಾನವ, ಅವರ ಆದರ್ಶಗಳನ್ನು ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ಶತಮಾನೋತ್ಸವವನ್ನು ನಮ್ಮ ಹೌಸಿಂಗ್ ಬೋರ್ಡ್ನ ಕುವೆಂಪು ನಗರದ 15ನೇ ವಾರ್ಡ್ನಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಇಡೀ ರಾಷ್ಟ್ರಕ್ಕೆ ವಿಶ್ವ ಸಂದೇಶವನ್ನು ಕೊಟ್ಟಂತಹ ನಮ್ಮ ಮಹಾನ್ ಕವಿ ರಾಷ್ಟ್ರಕವಿ ಕುವೆಂಪು ಅವರ ಆದರ್ಶಗಳನ್ನ ನಾವೆಲ್ಲರೂ ಕೂಡ ಪಾಲನೆ ಮಾಡೋಣ. ಅವರ ಆದರ್ಶಗಳು, ಅವರ ಆಚಾರ ವಿಚಾರಗಳು ನಮ್ಮೆಲ್ಲರೂ ಕೂಡ ಮಾದರಿಯಾಗಲಿ. ಇದೇ ಅವರ ಹೆಸರಿನಲ್ಲಿ ಈ ಬಡಾವಣೆಯನ್ನು ಆರಂಭಿಕವಾಗಿ ನಮ್ಮೆಲ್ಲ ಪೂರ್ವಜರು ಕೂಡ ಕುವೆಂಪು ನಗರ ಅಂತಲೇ ಹೆಸರನ್ನು ಇಟ್ಟಿದ್ದಾರೆ. ಹಾಗಾಗಿ ಅವರ ಆದರ್ಶಗಳು ನಮ್ಮೆಲ್ಲರೂ ಕೂಡ ಮಾದರಿಯಾಗಲಿ. ಅವರ ಕೆಲಸ ಕಾರ್ಯಗಳಿಗೆ ನಾವೆಲ್ಲರೂ ಕೂಡ ಪೂರಕವಾಗಿ ಒತ್ತುಕೊಡೋಣ ಅಂತ ಹೇಳೋದಕ್ಕೆ ಬಯಸಿ. ಏನು ವಿಶ್ವಮಾನವ ಸಂದೇಶ ಸಾರದ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ದಿನೋತ್ಸವವನ್ನು ಇವತ್ತು ಕುವೆಂಪು ನಗರದ ಎಲ್ಲ ನಿವಾಸಿಗಳ ಒಟ್ಟಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಏನು ಆ ಮತದ ಈ ಮತದ ಸಹವಾಸ ಸಾಕಿನ್ನು ಬನ್ನಿ ವಿಶ್ವಮತಕ್ಕೆ ಎಂದು ಸಾರಿ ವಿಶ್ವಮಾನವರಾಗಿ ಬದುಕು ಮತ್ತು ಅವರ ಬರವಣಿಗೆ ಎರಡೂ ಕೂಡ ಒಂದೇ ರೀತಿಯ ಜೀವನವನ್ನು ಸಾಗಿಸುವುದಂತ ಕುವೆಂಪು ಅವರು ಎಲ್ರಿಗೂ ಮಾರ್ಗದರ್ಶಕವಾಗಲಿ. ಏನು ಜಾತಿ ನಡುವಿನ ಸಂಘರ್ಷಗಳ ಈ ಕಾಲಘಟ್ಟದಲ್ಲಿ ಇವತ್ತು ಕುವೆಂಪು ಅವರು ಎಷ್ಟೇ ದಿನಗಳಾದರೂ ಕೂಡ ಪ್ರಸ್ತುತರಾಗ್ತಾರೆ. ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಆ ಪುಣ್ಯ ಪಾವನ ಒಬ್ಬ ಶ್ರೇಷ್ಠ ವ್ಯಕ್ತಿಯ ಜನ್ಮದಿನಾಚರಣೆಯನ್ನು ನಾವೆಲ್ಲ ಕೂಡ ಭಾಗಿಯಾಗ್ತಾ ಇರೋದು ನಮ್ಮೆಲ್ಲರ ಪುಣ್ಯ ಅಂತೇಳಿ ನಾನು ಭಾವಿಸ್ತೀನಿ. ಇದೇ ವೇಳೆ ಮರ್ದಿನಿ ಕೃಷ್ಣ ಸೇರಿ ಹಲವರು ಭಾಗಿಯಾಗಿದ್ದರು. ಮಂಡ್ಯ ನಗರದ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಕಾಂಗ್ರೆಸ್ ಜಿಲ್ಲಾ ಕಾರ್ಯಾಧ್ಯಕ್ಷ ಎಂಎಸ್ ಚಿದಂಬರ್ ನೇತೃತ್ವದಲ್ಲಿ 141ನೇ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಆಚರಿಸಲಾಯಿತು. ಮುಖಂಡರು ಹಾಗೂ ಕಾರ್ಯಕರ್ತರು ಮಹಾತ್ಮ ಗಾಂಧೀಜಿ, ಅಂಬೇಡ್ಕರ್, ರಾಜೀವ್ ಗಾಂಧಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿದರು. ಜಿಲ್ಲಾ ಕಾರ್ಯಾಧ್ಯಕ್ಷ ಎಂಎಸ್ ಚಿದಂಬರ್ ಮಾತನಾಡಿ, ಕಾಂಗ್ರೆಸ್ ಪಕ್ಷ ದೇಶದ ಪ್ರಗತಿಗಾಗಿ ಹಲವಾರು ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದೆ. ಕಾಂಗ್ರೆಸ್ ಪಕ್ಷ ಇತಿಹಾಸವನ್ನು ಹೊಂದಿರುವ ಪಕ್ಷವಾಗಿದ್ದು, ಕಾಂಗ್ರೆಸ್ ಪಕ್ಷದಿಂದ ಪ್ರಧಾನಿಗಳಾಗಿರುವ ಅನೇಕರು ದೇಶದ ಪ್ರಗತಿಗಾಗಿ ಹಲವಾರು ಯೋಜನೆಗಳನ್ನು ಕಾರ್ಯಗತ ಮಾಡಿದ್ದಾರೆ. ಹಸಿರು ಕ್ರಾಂತಿ, ಪಂಚವಾರ್ಷಿಕ ಯೋಜನೆ, ಆಹಾರ ಭದ್ರತೆ, ಉದ್ಯೋಗ ಖಾತರಿ ಯೋಜನೆ, ಅನ್ನದಾಸೋಹ ಸೇರಿದಂತೆ ಹಲವಾರು ಪ್ರಗತಿಪರ ಕಾರ್ಯಕ್ರಮ ರೂಪಿಸಿದ್ದಾರೆ. ಶೋಷಿತರ ಪರವಾಗಿ ಪಕ್ಷ ಸಾಕಷ್ಟು ಹೋರಾಟ ನಡೆಸಿಕೊಂಡು ಬಂದಿದೆ ಎಂದು ಹೇಳಿದರು. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಎಲ್ಲ ನಾವು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಸಂಸ್ಥಾಪನಾ ದಿನಾಚರಣೆ ಆಚರಣೆ ಮಾಡ್ತೇವೆ.
ಸಂಸ್ಥಾಪನಾ ದಿನಾಚರಣೆ ಉದ್ದೇಶ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥದ್ದು. ಆಮೇಲೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳ ಬಲಿದಾನ, ಸ್ವಾತಂತ್ರ್ಯಕ್ಕೋಸ್ಕರ ಕೊಟ್ಟಂಥ ಬಲಿದಾನಕ್ಕೋಸ್ಕರ ಅವರ ನೆನಪಿನಾರ್ಥ ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಸಂಸ್ಥಾಪನಾ ದಿನಾಚರಣೆಯನ್ನು ಹಿಂದಿಂದನೂ ಕೂಡ ಆಚರಣೆ ಮಾಡ್ಕೊಂಡು ಬರ್ತಾ ಇದೆ. ಅದರ ಉದ್ದೇಶ ಇವತ್ತು ನಾವೆಲ್ಲ ಈ ದೇಶ ಇಷ್ಟೆಲ್ಲ ಸಮೃದ್ಧಿಯಾಗಿರಬೇಕಾದ್ರೆ, ಈ ದೇಶ ಎಲ್ಲ ಇಷ್ಟು ಅಭಿವೃದ್ಧಿ ಹೊಂದಬೇಕಾದ್ರೆ, ನಾವೆಲ್ಲ ಇವತ್ತು ನಾಗರಿಕರಾಗಿ ಸ್ವತಂತ್ರವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಬದುಕಬೇಕಾದ್ರೆ ಇವತ್ತು ನಮ್ಮ ದೇಶಕ್ಕೋಸ್ಕರ ಹೋರಾಟ ಮಾಡಿದಂಥ ನಮ್ಮ ಮಹನೀಯರನ್ನ ನಾವು ನೆನ್ಕೋಬೇಕಾಗ್ತದೆ. ಅವರಿಂದ ಇವತ್ತು ಈ ದೇಶ ಇಷ್ಟು ಮುಂದುವರಿಯಕ್ಕಾಗ್ತಿಲ್ಲ, ನಾವು ಕೂಡ ಸ್ವತಂತ್ರವಾಗಿ ಬದುಕಕ್ಕಾಗ್ತದೆ. ಹಾಗಾಗಿ ಈ ಕಾಂಗ್ರೆಸ್ ಪಕ್ಷ ಮುಂಚೂಣಿಯಲ್ಲಿ ಏನು ಸ್ವತಂತ್ರ ತಂದುಕೊಡ್ತು ಅದರ ಅಂಗವಾಗಿ ಇವತ್ತು ನಾವು ಸಂಸ್ಥಾಪನಾ ದಿನಾಚರಣೆ ಆಚರಣೆ ಮಾಡ್ತೇವೆ. ಇದೆಲ್ಲನೂ ಕೂಡ ನಾವು ನಮ್ಮ ನಾಗರಿಕರು, ನಮ್ಮ ದೇಶದ ಜನ ನೆನಪಲ್ಲಿಟ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಎಲ್ಲ ನಮ್ಮ ಜನತೆಗೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರಿಗೆ ಈ ಸಂಸ್ಥಾಪನಾ ದಿನಾಚರಣೆಯ ಶುಭಾಶಯಗಳನ್ನು ನಾನು ಕೊಡ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಪ್ರಧಾನ ಕಾರ್ಯದರ್ಶಿ ಸುಂಡಹಳ್ಳಿ ಮಂಜುನಾಥ್, ಪ್ರಚಾರ ಸಮಿತಿ ನಗರಾಧ್ಯಕ್ಷ ಎಂಎಸ್ ಅಭಿಲಾಷ್, ಚೆನ್ನಪ್ಪ, ವಿಜಯಕುಮಾರ್, ದೇವರಾಜ್, ವೀಣಾಶಂಕರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಗೆಜ್ಜೆ ಒಂದ್ ಸ್ವಲ್ಪ ನೀವು ಆ ಕಡೆ ಒಂದ್ ಸ್ವಲ್ಪ ಹೊರಗಡೆ ತೋರಿಸ್ಬಿಟ್ರಿ. ಬೆಳೆದು ಬಂದವರು ಉದಯನು ಕಷ್ಟದಲ್ಲಿ ಪಟರ್ ಮಲ್ಲಿ
ಎಲ್ಲ ನರೇಗಾನು ಹೋಯ್ತು, ಏನಿಲ್ಲ, ಏನಿದ್ರು ಬಿಸಾಕಂತದ್ದಾಗ್ಲಿ ಬಿಡಿ. ಅದಕ್ಕೆ ಸಿಗ್ತಾ ಇದ್ದಂತ ಒಂದು ಅಧಿಕಾರ ಒಬ್ಬನ ಕೈಗೆ ಹೋಗ್ತದೆ. ಅಲ್ಲಿಗೆ ವ್ಯಕ್ತವಾಯಿತು. ನಮಸ್ಕಾರ ಸರ್. ಈಗ 3ನೇದು ನಿಧನ ಹೊಂದಿದ ಸಂಘದ ಸದಸ್ಯರಿಗೆ ಶ್ರದ್ಧಾಂಜಲಿ ಅರ್ಪಿಸುವಂತ ಮಾಡಿದ್ರೆ ದಯಮಾಡಿ ಆ ಸದಸ್ಯರು ಸೇರುವಂತ ಹೇಳಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಸಂಘಕ್ಕೆ ಬಹಳ ಅಪಾರವಾದಂತ ಗೌರವ ಇಟ್ಕೊಂಡವ್ರೆ. ಯಾರೋ ಕೆಲವೇ 4 ಜನದ ಹೆಸರು ಮಾತ್ರ ಹೋದ್ರಿ. ನೀವು ಮುಂದಿನ ವರ್ಷಕ್ಕೆ ಆಗ್ತದೆ. ನಮ್ಮೂರಿಂದ 4 ಜನ ತೀರೋದವ್ರೆ. ಅವರು ಈ ಸಂಘದ ಬಗ್ಗೆ ಅಪಾರವಾದಂತ ಕಾಳಜಿ ಇಟ್ಕೊಂಡವರು. ಹಾಗಾಗಿ ನಮ್ಮೂರಲ್ಲಿ ಪಿ ಪುಣೆ ಅಂತ ಒಬ್ಬ
ಹಿಂದೆ ಎಂದೂ ಪೊಲೀಸರ ಭದ್ರತೆಯಲ್ಲಿ ಸಭೆ ಕರೆದಿರಲಿಲ್ಲ. ಇಂದಿನ ಸಭೆಗೆ ಇಷ್ಟೊಂದು ಪೊಲೀಸರನ್ನ ಕರೆಸಿರುವುದು ಏಕೆ ಎಂದು ಹಲವು ಸದಸ್ಯರು ಪ್ರಶ್ನಿಸಿದರು. ಹಿರಿಯ ಮುಖಂಡರ ನೇತೃತ್ವದಲ್ಲಿ ಆಕ್ರೋಶಿತ ಸದಸ್ಯರನ್ನ ಸಮಾಧಾನಪಡಿಸಿದ ನಂತರ ಸಭೆ ಆರಂಭವಾಯಿತು. ಸಭೆಯಲ್ಲಿ ಪ್ರಸ್ತುತ ಇರುವ ಕಾರ್ಯನಿರ್ವಾಹಕ ಮಂಡಳಿಯು ಮುಂದುವರೆಯುವ ಬಗ್ಗೆ ಚರ್ಚೆಗೆ ತರುತ್ತಿದ್ದಂತೆ ಸಭೆಯಲ್ಲಿದ್ದ ಬಹುತೇಕ ಸದಸ್ಯರು, ಕೆಲವು ನಿರ್ದೇಶಕರು ಅದನ್ನು ತೀವ್ರವಾಗಿ ವಿರೋಧಿಸಿದರು. ಈ ವಿಷಯವನ್ನ ಸಭೆ ಮುನ್ನೆ ತಂದಿರುವುದೇ ಕಾನೂನು ಬಾಹಿರ. ಕಾನೂನು ಪ್ರಕಾರ ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆಸಬೇಕು. ಅದನ್ನ ಬಿಟ್ಟು ಇದೇ ಆಡಳಿತ ಮಂಡಳಿಯನ್ನ ಮುಂದುವರಿಸುವುದಕ್ಕೆ ನಮ್ಮ ಒಪ್ಪಿಗೆ. ಚುನಾವಣೆ ಮಾಡಲೇಬೇಕು ಎಂದು ಪಟ್ಟು ಹಿಡಿದರು. ಈ ನಡುವೆ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳು ಸದಸ್ಯರಿಗೆ ಗೌರವ ಕೊಡದೆ ಅವಮಾನಿಸಿದ್ದಾರೆ. ಅಧ್ಯಕ್ಷ ಮತ್ತು ಪದಾಧಿಕಾರಿಗಳು ರಾಜೀನಾಮೆ ಕೊಡಲೇಬೇಕು. ಕಾನೂನಿನ ಪ್ರಕಾರ ಚುನಾವಣೆ ನಡೆಸಲೇಬೇಕು ಎಂದು ಆಗ್ರಹಿಸಿ ಭವನದ ಹೊರಗೆ ಧರಣಿ ಕುಳಿತು ಪ್ರತಿಭಟನೆ ನಡೆಸಿದರು. ಈಗಾಗಲೇ ಅಧ್ಯಕ್ಷ ಸುರೇಶ್ ಅವರು ಅಧ್ಯಕ್ಷರಾಗಬೇಕಾದ್ರೆ ಎಲ್ಲ ಸಪೋರ್ಟ್ ಮಾಡಿ ಜಿಲ್ಲೆಗೆ ಏನು ಅಭಿವೃದ್ಧಿ ಮಾಡ್ತಾರೆ ಅಂತೇಳಿ ಎಲ್ಲ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಒಂದು ಆಡಳಿತ ಮಂಡಳಿ ನೇಮಕ ಆಯಿತು. ಆದರೆ 5 ವರ್ಷಕ್ಕೆ ಅವಧಿ ಇದ್ದದ್ದು, 5 ವರ್ಷದ ಅವಧಿ ಆದಮೇಲೂ ನಾನು ಮುಂದುವರಿತೀನಿ ಅನ್ನೋದು ಜನಾಭಿಪ್ರಾಯ ತಗೊಂಡು ಮುಂದುವರಿದ್ರೆ ಒಳ್ಳೆಯದು. ಎಲ್ಲರೂ ಪ್ರತಿಯೊಬ್ಬರು ಚುನಾವಣೆ ಬೇಕು ಅಂತವ್ರೆ. ಆಮೇಲೆ ಜನರ ವಿಶ್ವಾಸನ ಕಳ್ಕೊಂಡವ್ರೆ, ಜನರ ಪ್ರೀತಿನೂ ಇಲ್ಲ. ಅವರು ಎಲ್ಲ ಸದಸ್ಯರು ಅವ್ರ ವಿರುದ್ಧವಾಗಿದ್ದಾರೆ. ಆದ್ದರಿಂದ ನಮ್ಮ ಜನರ ನಂಬಿಕೆನ ಉಳಿಸ್ಕೊಂಡಿಲ್ಲ ಇವರು. ಈ ಕೂಡಲೇ ಇವರು ರಾಜೀನಾಮೆ ಕೊಟ್ಟು ಚುನಾವಣೆ ನಡೆಸಿದ್ರೆ ಹಾಗೆಯೇ ಈ ಒಂದು ಆಡಳಿತ ಮಂಡಳಿ ವಜಾ ಮಾಡಬೇಕು. ಇವರು ಒಲೆ ವಸೂಲಿ ಮಾಡ್ಕೊಂಡು ಸರಿ ಲೆಕ್ಕ ಕೊಡ್ದೇನೆ ಲೆಕ್ಕ ಜಮಾ ಖರ್ಚನ್ನ ಸರಿಯಾಗಿ ಯಾರಿಗೂ ಸಮರ್ಪಕ ಕೊಡ್ತಾ ಇಲ್ಲ. ಆಡಳಿತ ಮಂಡಳಿ ದುರುಪಯೋಗ ಮಾಡ್ಕೊಂಡು ಕೂತಿದ್ದಾರೆ. ದಯಮಾಡಿ ಚುನಾವಣೆ ನಡೆಸಬೇಕು ಅಂತ. ಏನು ಮಂಡ್ಯ ಜಿಲ್ಲೆಯ ಒಂದು ಸರ್ವ ಸದಸ್ಯರ ಸಭೆಯನ್ನು ಕರೆದಿದ್ರು. ಆ ಸಭೆಯಲ್ಲಿ ಅವರು ಏನು ಆಡಳಿತ ಮಂಡಳಿಯವರು ತೀರ್ಮಾನ ಮಾಡಿ ಏನು ಅಜೆಂಡಾಗಳನ್ನ ಹಾಕೊಂಡಿದ್ರು, ಅಜೆಂಡಾ ಪ್ರಕಾರ ಚರ್ಚೆಗಳನ್ನು ಕೂಡ ಮಾಡಿದ್ರು. ಆದರೆ ಅವರೇ ಹಾಕೊಂಡಿದ್ದಂಥ 8ನೇ ಅಜೆಂಡಾ ಈ ಏನು ಒಂದು ಸರ್ವ ಸದಸ್ಯರ ಕಾರ್ಯಕಾರಿಣಿ ಸಮಿತಿಯನ್ನು ಮುಂದುವರಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಅಜೆಂಡವನ್ನು ಇಟ್ಕೊಂಡಿದ್ರು. ಅದು ಚರ್ಚೆ ಬಂದಂಥ ಸಂದರ್ಭದಲ್ಲಿ ಅಧ್ಯಕ್ಷರು ಹಲವಾರು ಆಲೋಚನೆಗಳನ್ನ ಮಾಡಿ ಇಲ್ಲಿ ಈಗಾಗಲೇ ಈ ಒಂದು ಬಾಡಿ ಈಗಾಗಲೇ ಹಿಂದೆ ಕೆಲವರು ಏನೀಗ ಪ್ರೆಸೆಂಟು ಮಂಡ್ಯ ಜಿಲ್ಲೆಗೆ ಅಧ್ಯಕ್ಷರಾಗಿದ್ದಾರೆ ಸನ್ಮಾನ್ಯ ಪುಣ್ಯಾತ್ಮ ಸತ್ಯ ಹರಿಶ್ಚಂದ್ರ ಸುರೇಶ್ ಅವರು, ಅವ್ರನ್ನ ಮಳವಳ್ಳಿ ತಾಲೂಕಿನ ಜನ ಅವಿರೋಧವಾಗಿ ಆಯ್ಕೆ ಮಾಡಿ ಕಳಿಸಿದ್ವಿ. ಅವರು ಜನರಿಂದ ಗೆದ್ದು ಬಂದಿರೋರಲ್ಲ, ಅವರು ಹಿಂಬಾಗಲೂ ರಾಜಕಾರಣ ಮಾಡ್ಕೊಂಡು ಅವಿರೋಧವಾಗಿ ಈ ಮಳವಳ್ಳಿ ತಾಲೂಕಿನ ಮಹಾಜನತೆ ಅವರನ್ನ ನಮ್ಮ ಸಂಘವನ್ನು ಏನೋ ಉದ್ಧಾರ ಮಾಡ್ತಾರೆ, ಈ ಜಿಲ್ಲೆ ಒಳಗೆ ಈ ತಾಲೂಕಿನಲ್ಲಿ ನಮ್ಮ ಸಮುದಾಯ ಭವನ ಅಭಿವೃದ್ಧಿ ಮಾಡ್ತಾರೆ ಅಂತ ಕೇಳಿ ಮಳವಳ್ಳಿ ತಾಲೂಕಿನ ಜನ, ಕುರುಬ ಸಮುದಾಯ ಜನ ಕೊಟ್ಟಂತ ಭಿಕ್ಷೆನಲ್ಲಿ ಈ ಸುರೇಶ್ ಅವರು ಬಂದು ಮಂಡ್ಯ ಜಿಲ್ಲೆನಲ್ಲಿ ರೆಸಾರ್ಟ್ ರಾಜಕಾರಣವನ್ನು ಮಾಡಿದ್ರು. ಪೊಲೀಸರ ಸಂಧಾನದಂತೆ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳು ಧರಣಿ ನಿರತರ ಬಳಿಗೆ ಆಗಮಿಸಿದರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ, ಭೈರತಿ ಸುರೇಶ್, ಸಮಾಜದ ಮುಖಂಡರಾದ ಎಚ್ಎಂ ರೇವಣ್ಣ ಅವರ ಬಳಿ ಈ ವಿಚಾರ ಪ್ರಸ್ತಾಪಿಸಿ ಅವರ ಅಭಿಪ್ರಾಯದಂತೆ ಮುಂದೆ ನಡೆಯುವ ಭರವಸೆ ನೀಡಿದರು. ಪ್ರತಿಭಟನೆಯಲ್ಲಿ ಸಂಘದ ನಿರ್ದೇಶಕರಾದ ಹಾರೋಹಳ್ಳಿ ಕೃಷ್ಣ, ಸಾತನೂರು ಮಹೇಶ್, ಮುಖಂಡರಾದ ಚಂದಹಳ್ಳಿ ಶ್ರೀಧರ್, ಎನ್ ದೊಡ್ಡಯ್ಯ, ಬಿದರಕೆರೆ ಮಂಜೇಗೌಡ, ಚನ್ನಪಿಳ್ಳೆಕೊಪ್ಪಲು ಸಿದ್ದೇಗೌಡ ಸೇರಿದಂತೆ ಹಲವರು ಇದ್ದರು. ವಿಎಲ್ಎನ್ ಎಜುಕೇಷನ್ ಟ್ರಸ್ಟ್ನ ಡ್ಯಾಫೋಡಿಲ್ಸ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆ ವತಿಯಿಂದ ವಾರ್ಷಿಕ ಕ್ರೀಡಾಕೂಟ ಬಹುಮಾನ ವಿತರಣೆ ಕಾರ್ಯಕ್ರಮ ನಗರದಲ್ಲಿರುವ ಪಿಇಟಿ ಕ್ರೀಡಾಂಗಣದಲ್ಲಿ ನಡೆಯಿತು. ಶಾಲಾ ಶಿಕ್ಷಣ ಇಲಾಖೆ ದಕ್ಷಿಣ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹದೇವು ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಕ್ರೀಡೆಗಳು ಪೂರಕ.
ಪ್ರತಿ ವಿದ್ಯಾರ್ಥಿಗಳಲ್ಲೂ ಒಂದೊಂದು ಪ್ರತಿಭೆ ಇದ್ದೇ ಇರುತ್ತದೆ. ಅದನ್ನು ಗುರುತಿಸಿ ಅನಾವರಣಗೊಳಿಸುವುದು ಮುಖ್ಯ. ಓದಿನಲ್ಲಿನ ಆಸಕ್ತಿ, ಕ್ರೀಡೆ ಮತ್ತು ಸಾಂಸ್ಕೃತಿಕದಲ್ಲಿನ ಆಸಕ್ತಿ ನಿಮ್ಮೊಳಗಿರುತ್ತದೆ. ಶಿಕ್ಷಕರು ಮತ್ತು ಪೋಷಕರು ಗುರುತಿಸಬೇಕಿದೆ ಎಂದರು. ಕ್ರೀಡಾ ಸಂಯೋಜನೆಯಿಂದ ಒಗ್ಗಟ್ಟು ಹೆಚ್ಚಾಗುತ್ತದೆ. ರಾಷ್ಟ್ರಗಳ ನಡುವೆ ಕ್ರೀಡೆಗಳು ನಡೆದಾಗ ಒಮ್ಮತ, ಐಕ್ಯತೆ, ಒಗ್ಗಟ್ಟಿನ ಮಂತ್ರ ಗೆಲುವಿಗಾಗಿ ಸಮರ್ಪಿತವಾಗುತ್ತದೆ. ಹಾಗೆಯೇ ಶಾಲೆಗಳ ಕ್ರೀಡಾಕೂಟದಲ್ಲಿ ಸೆಣಸಾಟ ನಡೆಯುವಾಗ ನಮ್ಮ ಶಾಲೆ ಗೆಲ್ಲಲಿ ಎನ್ನುವ ಭಾವೈಕ್ಯತೆ ಮೂಡುತ್ತದೆ ಎಂದು ತಿಳಿಸಿದರು. ಪ್ರತಿಯೊಂದು ವಿದ್ಯಾರ್ಥಿಯಲ್ಲಿರುವಂತಹ ಪ್ರತಿಭೆಯನ್ನು ಹೊರಗಡೆ ತರುವುದಕ್ಕೋಸ್ಕರ ಶಿಕ್ಷಣ ಇಲಾಖೆ ಹಾಗೂ ಶಾಲೆಗಳು ವಿದ್ಯಾರ್ಥಿಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮುಖಾಂತರ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣವಾಗುತ್ತದೆ. ಈ ಒಂದು ದಿಶೆಯಲ್ಲಿ ಡಾಪೋಡಿಸ್ ವಿದ್ಯಾಸಂಸ್ಥೆಯು ಈ ವರ್ಷ ಮಕ್ಕಳಿಗೆ ವಾರ್ಷಿಕ ಕ್ರೀಡಾಕೂಟವನ್ನು ನಡೆಸಿ ಇಲ್ಲಿ ಗುಂಪುಗಳನ್ನಾಗಿ ಮಾಡಿ ಅವರಲ್ಲೇ ತಂಡಗಳನ್ನಾಗಿ ರಚನೆ ಮಾಡಿ ಹಲವಾರು ಕ್ರೀಡೆಗಳನ್ನು ನಡೆಸ್ತಾ ಇರುವುದು ಬಹಳ ಸಂತೋಷ ಪಡುವಂತಹ ವಿಷಯ. ಏಕೆಂದರೆ ಯೂನಿಟಿ, ಒಗ್ಗಟ್ಟು ಬರುವುದೇ ಈ ಒಂದು ಕ್ರೀಡೆಯಲ್ಲಿ. ನೀವು ನೋಡಿರ್ಬೋದು, ರಾಷ್ಟ್ರಗಳ ನಡುವೆ ಒಂದು ಸ್ಪೋರ್ಟ್ಸ್ ನಡೆಯುವಂತಹ ಸಮಯದಲ್ಲಿ ಇಡೀ ಭಾರತ ದೇಶದ ಎಲ್ಲಾ ಜನರು ಕೂಡ ಆ ರಾಷ್ಟ್ರದ ಕಡೆ ಒಗ್ಗಟ್ಟಾಗಿ ಭಾರತ ದೇಶ ಗೆಲ್ಲಿ ಅಂತ. ಅದೇ ರೀತಿ ರಾಜ್ಯಗಳ ನಡುವೆ ನಡೆದಂತಹ ಸಮಯದಲ್ಲಿ ಕರ್ನಾಟಕ ರಾಜ್ಯ ಗೆಲ್ಲಿ ಅಂತ ನಾವು ಭಾವನೆ ಮಾಡ್ತೀವಿ. ಅದೇ ರೀತಿ ಶಾಲೆಗಳ ನಡುವೆ ನಡೆದಂತಹ ಸಮಯದಲ್ಲಿ ನಮ್ಮ ಶಾಲೆ ನಡಬೇಕು ಅನ್ನೋದನ್ನ ನಾವು ಒಂದು ಗುರಿಯನ್ನ ಇಟ್ಕೊಳ್ತೀವಿ, ಸಪೋರ್ಟ್ ಅಂತ ಮಾಡ್ತೀವಿ. ಅದೇ ರೀತಿ ಶಾಲೆಯಲ್ಲಿ ಒಂದು ತರಗತಿಗಳಾಗ್ಬೋದು, ಒಂದು ತಂಡಗಳಾಗ್ಬೋದು, ಒಂದು ಗ್ರೂಪ್ಗಳಾದಂತಹ ಸಮಯದಲ್ಲಿ ನಾವು ಒಂದು ನಮ್ಮ ತಂಡ ಗೆಲ್ಲಬೇಕು ಅಂತ ಗುರಿಯನ್ನ ಇಟ್ಕೊಳ್ತೀವಿ. ಬಳಿಕ ಮಾತನಾಡಿದ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ಎಎಂ ಶ್ರೀದೇವಿ, ಎಲ್ಲಾ ಕ್ರೀಡೆಗಳು ಜೀವನದುದ್ದಕ್ಕೂ ಅತ್ಯವಶ್ಯಕ. ಆರೋಗ್ಯ ಮತ್ತು ಮಾನಸಿಕ ಉಲ್ಲಾಸಕ್ಕಾಗಿ ಕ್ರೀಡಾ ಅಭ್ಯಾಸಗಳನ್ನು ಮುಂದುವರಿಸಿ. ಶಾಲೆ ಕಾಲೇಜು ಹಂತಗಳಲ್ಲಿ ಮಾತ್ರ ಕ್ರೀಡೆಗಳಿಗೆ ಹೆಚ್ಚು ಮಹತ್ವ ನೀಡದೆ ಜೀವನದ ಅವಿಭಾಗ್ಯವನ್ನಾಗಿಸಿಕೊಳ್ಳಿ ಎಂದು ಸಲಹೆ ನೀಡಿದರು. ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳಲ್ಲಿಯೇ ಶುಗರ್ ಮತ್ತು ಬಿಪಿ ಕಾಣಿಸಿಕೊಳ್ಳುತ್ತಿದೆ. ಇವುಗಳ ನಿಯಂತ್ರಣಕ್ಕೆ ಕ್ರೀಡಾ ಚಟುವಟಿಕೆ ತುಂಬಾ ಸಹಕಾರಿಯಾಗಿವೆ. ಆರೋಗ್ಯ ರಕ್ಷಣೆಗಾಗಿ ಕ್ರೀಡೆಗಳನ್ನು ಬಳಸಿಕೊಳ್ಳಿ ಎಂದು ಕಿವಿಮಾತೇಳಿದರು. ಕ್ರೀಡೆ ಹುಟ್ಟಿದಾಗಿನಿಂದ ನಮ್ಮ ಜೀವ ಇರೋ ತನಕ ಬಹಳ ಅವಶ್ಯಕವಾಗಿರುವಂತಹ ಒಂದು ಚಟುವಟಿಕೆ. ನಾವು ಕ್ರೀಡೆಯನ್ನು 3 ಕಾರಣಗಳಿಗಾಗಿ ನಾವು ಭಾಗವಹಿಸ್ತೀವಿ. ಒಂದು ಆರೋಗ್ಯಕ್ಕಾಗಿ ಮತ್ತು ಮನೋರಂಜನೆಗಾಗಿ ಹಾಗೂ ಸ್ಪರ್ಧೆಗಳಿಗಾಗಿ. ಇವತ್ತಿನ ದಿನ ಆರೋಗ್ಯ ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥದ್ದು. ಮತ್ತು ಈಗ ITBT ಈ ಒಂದು ಸಂಸ್ಕೃತಿ ಬೆಳೀತಾ ಇರೋದ್ರಿಂದ ದೈಹಿಕ ಚಟುವಟಿಕೆಗಳು ಬಹಳ ಕಡಿಮೆ ಆಗ್ತಾ ಬರ್ತಾ ಇದೆ. ಈ ಒಂದು ಪ್ರಸ್ತುತ ದಿನಗಳಲ್ಲಿ ಈ ಒಂದು ಕ್ರೀಡಾಕೂಟಗಳ ಮೂಲಕ ಅವರಿಗೆ ಉತ್ಸಾಹವನ್ನು ತುಂಬಿ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶವನ್ನು ಈ ಒಂದು ಸಂಸ್ಥೆ ಮಾಡ್ತಾ ಬಂದಿದೆ. ಮತ್ತು ಆರೋಗ್ಯಕ್ಕಾಗಿ ಅಂತ ಹೇಳಿದರೆ ನೀವು ಪ್ರತಿನಿತ್ಯ ನಾವು ನೋಡ್ತಾ ಇದ್ದೀವಿ, ಶುಗರು, BP ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಇವೆಲ್ಲವೂ ಕೂಡ ಮುಖ್ಯವಾಗಿ ದೈಹಿಕ ಚಟುವಟಿಕೆಗಳ ಕೊರತೆಯಿಂದಾಗಿಯೇ ಬರ್ತಾ ಇದೆ. ಈ ಭಾರತದಲ್ಲಂತೂ 90% ಶುಗರ್ ಕಂಪ್ಲೇಂಟ್ ಬರ್ತಾ ಇರೋದೇ ದೈಹಿಕ ಚಟುವಟಿಕೆಗಳ ಕೊರತೆಯಿಂದಾಗಿ. ಸುಮ್ಮನೆ ದೈಹಿಕ ಚಟುವಟಿಕೆಗಳನ್ನು ಮಾಡಿ ಅಂತ ಹೇಳಿದರೆ ಯಾವುದೇ ರೀತಿಯ ಉತ್ಸಾಹ ಮಕ್ಕಳಲ್ಲಿ ಇರೋದಿಲ್ಲ. ಹಾಗಾಗಿ ಈ ಒಂದು ಕ್ರೀಡಾಕೂಟಗಳ ಮೂಲಕ, ಸ್ಪರ್ಧೆಗಳ ಮೂಲಕ, ಮನೋರಂಜನೆಯ ಮೂಲಕ ನಾವು ಮಕ್ಕಳಲ್ಲಿ ಬೆಳೆಸಿದ್ರೆ, ಅದನ್ನು ನಾವು ವಯಸ್ಸಾದಾಗ ಮಾಡ್ತೀವಿ, ಆಟ ಆಡ್ತೀವಿ ಅಂತ ಹೇಳಿದರೆ ಖಂಡಿತ ನಮ್ಮ ದೇಹ ಸಪೋರ್ಟ್ ಮಾಡಲ್ಲ. ಅದನ್ನು ಈಗಲಿಂದಲೇ ನೀವುಗಳು ಅಭ್ಯಾಸ ಮಾಡ್ಕೋಬೇಕು. ಇದನ್ನು ರೂಢಿಸ್ಕೊಂಡು ಅಭ್ಯಾಸ ಮಾಡಿಕೊಂಡು ಮತ್ತೇನಾದರೂ ಒಂದು ಸಾಧನೆಯನ್ನು ಮಾಡೋದಾದರೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ. ಕಾರ್ಯಕ್ರಮದಲ್ಲಿ VLN ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ, ಕಾರ್ಯದರ್ಶಿ ವಿ ಸುಜಾತಾ ಕೃಷ್ಣ, ಟ್ರಸ್ಟಿ ಮದನ್ ಲಾಲ್ ಜೈನ್, ಆಡಳಿತಾಧಿಕಾರಿ ದೀಪ್ತಿ ಕೃಷ್ಣ, ಮುಖ್ಯ ಶಿಕ್ಷಕಿ CN ನಯನ ಮತ್ತು ಶಿಕ್ಷಕಿಯರು, ವಿದ್ಯಾರ್ಥಿಗಳು ಹಾಜರಿದ್ದರು.
ಜಿಲ್ಲೆಯಲ್ಲಿ ಕಬ್ಬನ್ನು ಬಿಟ್ಟರೆ ಅತಿ ಹೆಚ್ಚು ರೈತರು ಬೆಳೀತಕ್ಕಂಥ ಬೆಳೆ ಭತ್ತ. ಈಗಾಗಲೇ ಭತ್ತ ಕಟಾವಾಗಿ 1 ತಿಂಗಳಾಗಿದೆ. ರೈತರುಗಳು ಸಾಲ ಸೋಲವನ್ನು ಮಾಡಿ ಭತ್ತವನ್ನು ಬೆಳೆದಿರ್ತಾರೆ. ಆ ಸಾಲವನ್ನು ತೀರಿಸ್ಬೇಕಾದ್ರೆ, ಮನೆಗೆ ಕಷ್ಟ ಸುಖಕ್ಕೆ ಹಣವನ್ನು ಬಳಸಬೇಕಾದ್ರೆ ಬೆಳೆದಂಥ ಬೆಳೆಯನ್ನು ಬೇಗ ಮಾಡಬೇಕು ಅಂತೇಳಿ ರೈತರ ಆಸೆ ಇರ್ತದೆ. ಪ್ರಸ್ತುತ ಜಿಲ್ಲಾಡಳಿತ, ಕಾಂಗ್ರೆಸ್ ಸರ್ಕಾರ ಎಲ್ಲೂ ಖರೀದಿ ಕೇಂದ್ರಗಳನ್ನು ತೆಗೆದಿಲ್ಲ ಇದುವರೆಗೆ. ಇವರ ಉದ್ದೇಶವಾದ ಇಷ್ಟೇ, ದಳ್ಳಾಳಿಗಳಿಗೆ ಅನುಕೂಲ ಮಾಡಲಿಕ್ಕೋಸ್ಕರವೇ ಈ ಸರ್ಕಾರ ಬಂದಂತಿದೆ.
ಅದು ಯಾವುದೇ ಊರು ಅದನ್ನ ನಗರಸಭೆಗೆ ಸೇರಿಸ್ಕೊಳ್ಳೋದು, ನಗರ ಮಾಡೋದು ಅದು ಮಾನದಂಡ ಇರೋದು. ಹಂಗಾಗಿ ಅದನ್ನ ಸೇರಿಸ್ಕೊಂಡಿದ್ದಾರೆ. ಸಾಮಾನ್ಯರಿಗೆ ಏನೈತೆ ಅದನ್ನು ತಿಳಿಸಬೇಕಾಗಿತ್ತು. ಕೇಂದ್ರ ಸರ್ಕಾರ ಉದ್ಯೋಗ ಖಾತ್ರಿ ಯೋಜನೆಯನ್ನು ದುರ್ಬಲಗೊಳಿಸುವ ಹುನ್ನಾರದಿಂದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಸಮಾಧಿ ಮಾಡಿದೆ ಅಂತ ಹೇಳಿದ್ರೆ ಇಡೀ ಕೃಷಿ ಕೂಲಿಕಾರರ ಬದುಕನ್ನ ಇವತ್ತು ಸಮಾಧಿ ಮಾಡಲಿಕ್ಕೆ ಅದು ಹೊರಟಿದೆ ಎನ್ನುವಂಥದ್ದೇ ಇಲ್ಲಿ ನಾವು ಗಮನಿಸಬೇಕಾಗಿದೆ. ಡಿಸೆಂಬರ್ 12ನೇ ತಾರೀಕು ಪೂಜ್ಯ ಬಾಪು ಗ್ರಾಮೀಣ ರೋಜ್ಗಾರ್ ಯೋಜನೆ ಅಂತ ಹೇಳಿ ಅಲ್ಲಿಯ ಮಂತ್ರಿಮಂಡಲ, ಕೇಂದ್ರ ಮಂತ್ರಿಮಂಡಲದಲ್ಲಿ ಒಂದು ತೀರ್ಮಾನ ಮಾಡಿ ನಾವು ಈ ಹೆಸರುಗಳನ್ನು ಹೊಸದಾಗಿ ತರ್ತೇವೆ ಎಂದು ಅದರ ಮಾರನೆಗೆ ಅದನ್ನು ಸಂಪೂರ್ಣವಾಗಿ ಮಾಯ ಮಾಡಿ ಅದನ್ನು ವಿ.ವಿ.ಜಿ. ರಾಮ್ಜಿ ಅನ್ನುವಂಥದ್ದನ್ನ ವಿಕಸಿತ ಭಾರತವನ್ನ ಕಟ್ತೇವೆ, ಈ ಹೆಸರಿನಲ್ಲಿ ಜಿ ರಾಮ್ಜಿಯನ್ನ ತರ್ತಾ ಇದ್ದೀವಿ ಅನ್ನುವಂಥದ್ದು ಅವರ ಮುಂದುವರೆದು ಅವರು ಹೇಳಿಕೊಂಡಿದ್ದು. ಇದು ಹಿಂದಿ ಮತ್ತು ಇಂಗ್ಲೀಷ್ನ ಮಿಶ್ರಣವಾಗಿ ಇದನ್ನು ತಂದಿದ್ದಾರೆ. ಇದೇನು ಹೇಳುತ್ತೆ, 2005ರಲ್ಲಿ ಜಗತ್ತೇ ಮೆಚ್ಚುವಂಥ ಏಕೈಕ ಉದ್ಯೋಗದ ಹಕ್ಕನ್ನು ಕೃಷಿ ಕೂಲಿಕಾರರಿಗೆ ನೀಡಲಾಯಿತು. ಆವತ್ತು ಏನು ಅಧಿಕಾರ ಬಂತು, ಆವತ್ತಿನ UPA 1ರ ಮಿಶ್ರಣ ಪಕ್ಷಗಳನ್ನು ಒಳಗೊಂಡಂಥ ಈ ಮಿಶ್ರಿತ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಒಂದು ಕೃಷಿ ಕೂಲಿಕಾರರಾಗಿ ಒಂದು ಬದುಕನ್ನು ರೂಪಿಸಬೇಕು ಅಂತ ಹೇಳಿ ಎಡಪಕ್ಷಗಳ ಒತ್ತಡದ ಆಧಾರದ ಮೇಲೆ CMPಯನ್ನು ರಚನೆ ಮಾಡಿದ್ದು ಈ ಕಾಯ್ದೆಯನ್ನು ನಾನು ಜಾರಿ ಮಾಡಲಿಕ್ಕೆ ಆಗಿತ್ತು. ಆದರೆ 2014ರಲ್ಲಿ ಅವರ ಅಧಿಕಾರಕ್ಕೆ ಬಂದ ದಿನದಿಂದ ಮೋದಿ ಬಹಳ ಪ್ರಮುಖವಾಗಿ ಉದ್ಯೋಗ ಖಾತ್ರಿಯನ್ನು ನಾಶ ಮಾಡುವಂಥ ನಿಟ್ಟಿನಲ್ಲೇ ಅವರು ಅನುದಾನವನ್ನು ಕೊಡುವುದರಲ್ಲಿ ಕಡಿಮೆ ಮಾಡ್ತಾ ಹೋದರು. ಅವರು ಸಹಿಸಿಕೊಳ್ತಾ ಇರಲಿ. ಕೊನೆಗೆ ಈ ವರ್ಷದ ಕೊನೆಯಲ್ಲಿ 50 ರೂಪಾಯಿ ಮಾತ್ರ ನಾವು ಕೂಲಿ ಕೊಡ್ತೇವೆ ಅನ್ನೋದನ್ನು ಹೇಳಲಿಕ್ಕೆ ಅವರು ಹೊರಟಿರುವುದು. ಇದೆಲ್ಲವೂ ಏನು ಅಂತ ಹೇಳಿದ್ರೆ ಕೇವಲ ಭೂಮಾಲೀಕರು, ಶ್ರೀಮಂತ ರೈತರು
ಮತ್ತೆ ಕಾರ್ಪೊರೇಟ್ ಕಂಪನಿಯ ಹಿತವನ್ನು ರಕ್ಷಿಸಲಿಕ್ಕಾಗಿ ಈ ದೇಶದ ಶ್ರಮಿಕ ವರ್ಗವಾದಂಥ ಕೃಷಿ ಕೂಲಿಕಾರರು, ಬಡ ರೈತರು, ಮಧ್ಯಮ ರೈತರನ್ನ ಸಂಪೂರ್ಣವಾಗಿ ನೆಲಸಮ ಮಾಡಲಿಕ್ಕೆ ಹೊರಟಿದ್ದು ಇಲ್ಲಿ ನಾವು ಗಮನಿಸಬೇಕಾಗಿದೆ. ಇಂಥದನ್ನು ನಮ್ಮ ಕೇಂದ್ರ ಸಮಿತಿ ಈಗಾಗಲೇ ಸಂಪೂರ್ಣವಾಗಿ ವಿರೋಧಿಸಿ ಒಂದು ವಾರದಿಂದ ನಿರಂತರವಾಗಿ ಹೋರಾಟವನ್ನು ನಾವು ಕೈಗೊಂಡಿದ್ದೇವೆ. ಕರ್ನಾಟಕ ರಾಜ್ಯದಲ್ಲೂ ಮೊನ್ನೆ ನಮ್ಮ ರಾಜ್ಯ ಸಮಿತಿ ಸಭೆ ಸೇರಿ ಎಲ್ಲ ಪಂಚಾಯಿತಿಗಳ ಮುಂದೆ ಮತ್ತು ತಾಲೂಕು ಆಫೀಸ್ಗಳ ಮುಂದೆ, ಕೇಂದ್ರ ಸರ್ಕಾರಿ ಕಚೇರಿಗಳ ಮುಂದೆ ಈ ಕಾಯ್ದೆಯನ್ನು ಅನುಷ್ಠಾನ ಮಾಡಕೂಡದು ಅನ್ನುವಂಥ ಒಂದು ಕಾರಣವನ್ನು ಆ ಸರಪಳಿ ಆ ಬೇಡಿಕೆಯನ್ನು ಇಟ್ಟುಕೊಂಡು ನಾವು ಹೋರಾಟವನ್ನು ಮಾಡಿದ್ದೇವೆ. ಇಲ್ಲಿ ಎಲ್ಲ ಪಂಚಾಯಿತಿಗಳ ಮುಂದೆ ಗೋ ಬ್ಯಾಕ್ ಜೀರಾವ್ಜಿ ಅನ್ನುವಂಥದ್ದನ್ನು ಹೇಳಿಕೊಂಡು ಬ್ಲ್ಯಾಕ್ ಡೇ, ಕಪ್ಪು ದಿನ, ಕೂಲಿಕಾರರ ಬದುಕಿನ ಇದರಲ್ಲಿ ಹೆಸರಿನಲ್ಲಿ ಬದುಕನ್ನು ಚೆಲ್ಲಾಟ ಮಾಡ್ತಾ ಇರುವಂಥ ಮೋದಿ ಸರ್ಕಾರ ನೀತಿಯನ್ನು ವಿರೋಧಿಸಿ ಬ್ಲಾಕ್ ಡೇ ಎಲ್ಲ ಪಂಚಾಯಿತಿ ಮುಂದೆ ಮಾಡ್ತಾ ಇದ್ದೀವಿ. 26ನೇ ತಾರೀಕು ನಾಳೆಯಿಂದ ಎಲ್ಲ ಪಂಚಾಯಿತಿಗಳು ಯಾವುದೇ ಕಾರಣಕ್ಕೂ ಜೀರಾಮ್ಜಿಯನ್ನು ಅವಾಯದಸ್ತಾಗಿ ಅಥವಾ ಪ್ರಚಾರ ಆಂದೋಲನ ಮಾಡಕೂಡದು ಅನ್ನೋದನ್ನು ಇಟ್ಕೊಂಡು ಎಲ್ಲ ಕಡೆ ಅದನ್ನು ಪಂಚಾಯಿತಿ ಒಳಗಡೆ ಅಂಗೀಕರಿಸಬಾರದು, ಚರ್ಚೆನೇ ಮಾಡಬಾರದು, MGNREGನೇ ಜಾರಿ ಮಾಡಬೇಕು. ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ಬಿಎಂ ಶಿವಮಲ್ಲಯ್ಯ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿ ಹನುಮೇಶ್, ತಾಲೂಕು ಅಧ್ಯಕ್ಷ ಟಿಎಚ್ ಆನಂದ್, ಮದ್ದೂರು ತಾಲೂಕು ಅಧ್ಯಕ್ಷ ಟಿಪಿ ಅರುಣ್ ಕುಮಾರ್, ಉಪಾಧ್ಯಕ್ಷ ಗಾಳಿ ಹೊನ್ನಯ್ಯ, ಕಾರ್ಯದರ್ಶಿ ಶೋಭಾ, ಭಾರತೀನಗರ ವಲಯ ಸಮಿತಿ ಅಧ್ಯಕ್ಷೆ ಜಯಮ್ಮ, ಜಿಲ್ಲಾ ಉಪಾಧ್ಯಕ್ಷರಾದ ಟಿ ಶಿವಸಂತ ಗೋಪಾಲಸ್ವಾಮಿ, ಶಂಕರ, ಚಂದ್ರಕಲಾ, ಗೌರಮ್ಮ, ಪ್ರಮೀಳಾ ಸೇರಿದಂತೆ ಹಲವರಿದ್ದರು. ಮನುಷ್ಯನಿಗೆ ಎಲ್ಲಾ ಭಾಗ್ಯಗಳಿಗಿಂತ ಆರೋಗ್ಯವೇ ಭಾಗ್ಯ. ನಮಗೆ ಬೇರೆ ಭಾಗ್ಯ ಬೇಕಿಲ್ಲ. ನಮ್ಮಲ್ಲಿ ಎಷ್ಟೇ ಸಂಪತ್ತಿದ್ದರೂ ಪ್ರಯೋಜನವಿಲ್ಲ. ಪ್ರತಿಯೊಬ್ಬರೂ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಕಷ್ಟಪಡಬೇಕಾಗುತ್ತದೆ ಎಂದು ಮೂಳೆ ಮತ್ತು ಕೀಲು ರೋಗ ತಜ್ಞರಾದ ಚನ್ನಪಟ್ಟಣದ ಡಾಕ್ಟರ್ ಆರ್ಎನ್ ಮಲವೇಗೌಡ ತಿಳಿಸಿದರು. ಇಲ್ಲಿನ ಚನ್ನಪಟ್ಟಣ ರಸ್ತೆಯಲ್ಲಿರುವ ಲಯನ್ಸ್ ಕ್ಲಬ್ ಆವರಣದಲ್ಲಿ ಮಾತೃಶ್ರೀ ಮೂಳೆ ಮತ್ತು ಕೀಲು ರೋಗ ಆಸ್ಪತ್ರೆ ಚನ್ನಪಟ್ಟಣ ಹಾಗೂ ನಾರಾಯಣ ಆಸ್ಪತ್ರೆ ರಾಮನಗರ ಮತ್ತು ಲಯನ್ಸ್ ಕ್ಲಬ್ ಹಲಗೂರು ಇವರ ಸಹಯೋಗದೊಂದಿಗೆ ಉಚಿತ ಮೂಳೆ ಮತ್ತು ಕೀಲು ರೋಗ ಸಮಸ್ಯೆ ತಪಾಸಣೆ ಶಿಬಿರದ ಕಾರ್ಯಕ್ರಮ ಅವರು ಉದ್ಘಾಟಿಸಿ ಮಾತನಾಡುತ್ತಾ, ಇತ್ತೀಚಿನ ದಿನಗಳಲ್ಲಿ ಬಹಳ ಬದಲಾವಣೆಗಳಾಗುತ್ತಿವೆ. ಕೆಲಸ ಮತ್ತು ವ್ಯವಹಾರ ನಿಮಿತ್ತ ಯುವ ಜನಾಂಗ ಹಳ್ಳಿ ಬಿಟ್ಟು ಪಟ್ಟಣ ಪ್ರದೇಶ ಸೇರುತ್ತಿರುವುದರಿಂದ ಹಳ್ಳಿಗಳು ಒಂದು ರೀತಿ ವೃದ್ಧಾಶ್ರಮಗಳಾಗುತ್ತಿವೆ. ಇದರಿಂದ ಇಳಿವಯಸ್ಸಿನಲ್ಲಿ ಮಾನಸಿಕ ಒತ್ತಡ ಹೆಚ್ಚಾಗುತ್ತಿದೆ. ಇದರ ನಿವಾರಣೆಗೆ ಸೂಕ್ತ ಪರಿಹಾರ ಕಂಡುಕೊಳ್ಳಬೇಕಿದೆ. ವೃದ್ಧಾಪದಲ್ಲಿ ಹರಟೆಕಟ್ಟೆ, ಭಜನಾ ಮಂದಿರ ಮುಂತಾದ ಗುಂಪುಗಳನ್ನು ಮಾಡಿಕೊಂಡು ಸಾಮಾಜಿಕ ಚಟುವಟಿಕೆಗಳಲ್ಲಿ ಬೆರೆತಾಗ ಮಾನಸಿಕ ಆರೋಗ್ಯ ಸಿಗುತ್ತದೆ. ಸರ್ ನಾನು ಮುಂದೆ 10 ಕಿಲೋಮೀಟರ್ ನಡೀತಿದ್ದೆ ಸರ್, ಈಗ ನಡೆಯೋಕ್ಕೆ ಆಗಲ್ಲ. ಸೊ ನಡೆಯೋಕ್ಕಾಗಲ್ಲ ಅಂದ್ರೆ ಈಗ 10 ಕಿಲೋಮೀಟರ್ ನಡೆಯೋದು ಬೇಡ, 5 ಕಿಲೋಮೀಟರ್ ನಡೀರಿ, ಬೇಡ 10 ಕಿಲೋಮೀಟರ್ ನಡೀರಿ, ಇಲ್ಲ ಎಷ್ಟಾಗುತ್ತೆ ಅಷ್ಟು ನಡೆಯೋದು, ಬಿಟ್ಲೇ ಪೂರ್ತಿ ಬಿಡಬಾರ್ದು. ಮತ್ತು ಹಂಗೆ ಯಾವುದೋ ಒಂದು ದೈಹಿಕ ಚಟುವಟಿಕೆ ಇಟ್ಕೊಳ್ಬೇಕು. ನಡಿಗೆ ಇರ್ಬೋದು, ಅಥವಾ ಇನ್ನೂ ಒಳ್ಳೆಯದಂದರೆ ಎಲ್ಲದಕ್ಕಿಂತ ಬೆಸ್ಟ್ ಅಂದರೆ ಸೈಕಲ್ ತುಳಿಯೋದು. ಅಲ್ಲ ಸೈಕಲ್ ತುಳಿಯೋದಿರ್ಬೋದು. ಸೈಕಲ್ ತುಳಿಯೋದು ಜನ ಅಂದರೆ ನಾವು ಈ ವಯಸ್ಸಲ್ಲಿ ತುಳಿಯೋಲ್ಲ ಸರ್ ಅಂತಾರೆ. ಸೈಕಲ್ ತುಳಿಯೋಕ್ಕೆ ಯಾವುದೂ ವಯಸ್ಸಿಲ್ಲ, ಮನಸ್ಸಿರ್ಬೇಕು ಮತ್ತು ಯಾವುದೇ ಆಗಬೇಕು. ಮತ್ತೀಗ ಬರೀ ವಾಕಿಂಗ್ ಸಾಕಾ ಅಂತ ಅನಿಸುತ್ತೆ. ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗ ನಮ್ಮ ಇದಕ್ಕೆ ಈ ಒಂದು 45-50 ವರ್ಷ ಆದಮೇಲೆ ಬರೀ ವಾಕಿಂಗ್ ಅಷ್ಟೇ ಸಾಲಲ್ಲ. ವಾಕಿಂಗ್ ಜೊತೆ ಕೆಲವೊಂದು ಸಣ್ಣ ಪುಟ್ಟ ಎಕ್ಸಸೈಸ್ಗಳನ್ನ ಮಾಡೋದು ಅಭ್ಯಾಸ ಮಾಡಬೇಕು. ಇಲ್ಲಾಂದರೆ ಈ ಬ್ಯಾಲೆನ್ಸಿಂಗ್ ಇದು ಹೋಗ್ಬಿಡುತ್ತೆ ಮತ್ತು ಮಾಂಸಖಂಡಗಳಿಗೆ ಬಲ ಅಷ್ಟೊಂದಾಗಿ ಬರಲ್ಲ. ಸೊ ಹಾಗಾಗಿ ಬ್ಯಾಲೆನ್ಸಿಂಗ್ ಆಗ್ತಂದರೆ ಸ್ವಲ್ಪ ಏನಂದರೆ ಸಣ್ಣದಾಗಿ ಒಂದು 1 kg 2 kg ಅಥವಾ 5 kg ಅಷ್ಟು ಡಂಬಲ್ಸ್ ಇಟ್ಕೊಂಡು ಡಂಬಲ್ಸ್ ಮಾಡೋದು. ಸೊ ಅದರಲ್ಲೂ 55 ವರ್ಷ ಆದಮೇಲೆ ಮಾಂಸಖಂಡಗಳೆಲ್ಲ ಸಣ್ಣ ಆಗ್ತಾ ಹೋಗ್ತವೆ. ಮಾಂಸಖಂಡ ಬಲ ಕಳ್ಕೊಳ್ಳೋಕ್ಕೆ ಶುರು ಆಗ್ತದೆ. ಒಂದ್ಸಲ ಬಲ ಕಳ್ಕೊಂಡ್ಬಿಡ್ತು ಅಂದರೆ ಅದನ್ನ ವಾಪಸ್ ತರೋದು ಕಷ್ಟ ಆಗುತ್ತೆ. ಸೊ ಆವಾಗ ನಾವು ಓಡಾಟ ಕೂಡ ಕಷ್ಟ ಆಗುತ್ತೆ, ಚೇರಿಂದ ಎದ್ದೋಳೋದು ಕಷ್ಟ ಆಗುತ್ತೆ, ಇದೆಲ್ಲ ಆಗೋಕ್ಕೆ ಶುರು ಆಗುತ್ತೆ. ಆವಾಗ ನಮಗೆ ಡಿಪೆಂಡೆನ್ಸಿ ಅಂದರೆ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾದ ಮನೋಹರ್ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿ ಮಾತನಾಡುತ್ತಾ, ಇಂದಿನ ಶಿಬಿರದಲ್ಲಿ 85 ಜನರಿಗೆ ವೈದ್ಯರು ತಪಾಸಣೆ ನಡೆಸಿ ಸೂಕ್ತ ಸಲಹೆಯನ್ನು ನೀಡಿದ್ದಾರೆ. ನಮ್ಮ ಸಂಸ್ಥೆಯಿಂದ ನಡೆಸುವಂತಹ ಇಂತಹ ಕಾರ್ಯಕ್ರಮಗಳನ್ನು ಗ್ರಾಮೀಣ ಪ್ರದೇಶದವರು ಸದ್ಬಳಕೆ ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ನಿಮ್ಮನ್ನು ವೈದ್ಯರು ತಪಾಸಣೆ ನಡೆಸಿ ಅವರು ನೀಡಿರುವ ಸೂಚನೆ ಸಲಹೆಗಳನ್ನು ಅನುಸರಿಸಿ ವ್ಯಾಯಾಮಗಳನ್ನು ಮಾಡುವುದರ ಮುಖಾಂತರ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತೆ ಕರೆ ನೀಡಿದರು.
ಉಚಿತವಾಗಿ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಇದು ಹೋದ ತಿಂಗಳು ನಡೀಬೇಕಾಯಿತು ಕಾರ್ಯಕ್ರಮ, ಆದರೆ ಡಾಕ್ಟ್ರು ಬಿಸಿ ಇದ್ದ ಕಾರಣ ಅದು 1 ತಿಂಗಳು ಪೋಸ್ಟ್ಪೋನ್ ಆಯಿತು. ಭಾಳಷ್ಟು ಇದು ಜನವರಿ ನಡೀಬೇಕಾದ ಕಾರ್ಯಕ್ರಮ ಒಂದು ನಾವು ಮೆಗಾ ಕ್ಯಾಂಪ್ ಮಾಡ್ತಾ ಇದ್ವಿ. ಆ ಒಂದು ಮೆಗಾ ಕ್ಯಾಂಪ್ ಯಾವ ಕಾರಣದಿಂದ ಮುಂದುವರೆದು ಆ ಒಂದು ಇದಕ್ಕೆ ಈಗ ಇಲ್ಲ ಈ ಸಾರಿನ 5 ತಿಂಗಳು ನಾನು ಬಂದು ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಡಾಕ್ಟ್ರ್ ಇವತ್ತು ಬಂದು ಈ ಒಂದು ಕಾರ್ಯಕ್ರಮ ನೆರವೇರಿಸ್ಕೊಟ್ಟಿದ್ದಾರೆ. ಜೊತೆಗೆ ಈಗ ಡಾಕ್ಟ್ರ್ ಹೇಳ್ದಂಗೆ ಮನುಷ್ಯನಿಗೆ ಸಂಪತ್ತು ಬರ್ತಾ ಇದೆ, ದುಡ್ಡು ಎಷ್ಟು ಜಾಸ್ತಿ ಆಗ್ತಾ ಇದೆ ಅದೇ ರೀತಿ ಕಾಯಿಲೆಗಳು ಕೂಡ ಅದೇ ರೀತಿ ಜಾಸ್ತಿ ಆಗ್ತಾ ಇದೆ. ಆ ಕಾಯಿಲೆಗಳನ್ನ ಯಾವ್ಯಾವ ರೀತಿಯಲ್ಲಿ ನಾವು ಹೋಗಲಾಡಿಸ್ಕೋಬೇಕು, ಜೀವನ ಪದ್ಧತಿನ ಹೇಗೆ ನಾವು ಬದಲಾಯಿಸ್ಕೋಬೇಕು ಅಂತ ಸುದೀರ್ಘವಾಗಿ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾವುಗಳು ಕೂಡ ಬರೀ ಸಮಸ್ಯೆ ಬರ್ತು ಅಂತ ಹಾಸ್ಪಿಟ್ಲ್ ಹತ್ರ ಹೋಗ್ದೇನೆ ನಮ್ಮ ಈಗ ಡಾಕ್ಟರ್ಗಳು ಏನು ಸಲಹೆ ಕೊಡ್ತಾರೆ, ಸೂಚನೆ ಕೊಡ್ತಾರೆ, ಆ ಸಲಹೆ ಸೂಚನೆಗಳನ್ನ ತೆಗೆದುಕೊಂಡು ಆ ರೀತಿಯ ಜೀವನ ಶೈಲಿಯನ್ನು ರೂಪಿಸಿಕೊಂಡು ನಮ್ಮ ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಎಷ್ಟೇ ಕೆಲಸದ ಒತ್ತಡ ಇದ್ರೂ ಕೂಡ ಇವತ್ತು. ಇದೇ ಸಂದರ್ಭದಲ್ಲಿ ಹಿರಿಯ ಮೂಳೆ ಮತ್ತು ಕೀಲುರೋಗ ತಜ್ಞರಾದ ಚನ್ನಪಟ್ಟಣದ ಡಾಕ್ಟರ್ ಮಲವೇಗೌಡ ಮತ್ತು ನಾರಾಯಣ ಆಸ್ಪತ್ರೆ ರಾಮನಗರದ ವೈದ್ಯಾಧಿಕಾರಿ ಮಧುಸೂದನ್ ಹಾಗೂ ಕಾರ್ತಿಕ್ ಇವರುಗಳಿಗೆ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾದ ಮನೋಹರ್ ಮತ್ತು ಸದಸ್ಯರು ಸನ್ಮಾನಿಸಿ ಅಭಿನಂದಿಸಿದರು. ಕಾರ್ಯಕ್ರಮದಲ್ಲಿ ಕ್ಲಬ್ಬಿನ ಅಧ್ಯಕ್ಷರಾದ ಜಿಎಸ್ ಮನೋಹರ, ಕಾರ್ಯದರ್ಶಿ ಎಟಿ ಶ್ರೀನಿವಾಸ್, ಖಜಾಂಚಿ ಸಿ ಪ್ರವೀಣ್ ಮತ್ತು ಡಾಕ್ಟರ್ ಸಿದ್ದರಾಜು, ಡಾಕ್ಟರ್ ಶಮಶುದ್ದೀನ್, ಎಎಸ್ ದೇವರಾಜು, ಶಿವರಾಜು, ಮಾದೇಗೌಡ, ಪದ್ಮನಾಭ, ಬಾಬು, ಸಿದ್ಧಲಿಂಗಸ್ವಾಮಿ, ಎಚ್ವಿ ರಾಜು, ಪುಟ್ಟಸ್ವಾಮಿ ಸೇರಿದಂತೆ ಇತರರಿದ್ದರು.